So, yes, all students, a very, very good morning, and I wholeheartedly welcome you all for Enlightened Educators. So, ಭಾಳ ದಿನಗಳಾಗೋಯ್ತು ನಿಮ್ಮನ್ನು ಮೀಟ್ ಮಾಡಿ with this topics of aptitude. So, ನಾನು am on a tight phase wherein we are at the end phase of the ಫೈನಲ್ ಇಯರ್ ಎಮ್ ಟೆಕ್. ಸೊ ನಮಗೇನೇನು ನೆಕ್ಸ್ಟ್ ವೀಕ್ ಕ್ಲೋಸ್ ಆಗೋದ್ರಲ್ಲಿದೆ ಎಲ್ಲನೂ. ಸೊ ಹಾಗಾಗಿ ನಾವು ಅದ್ರ ಕಡೆ ಗಮನ ಕೊಡ್ತಿರೋದ್ರಿಂದ ಇಲ್ಲಿ ಮಾಡೋಕ್ಕಾಗಿಲ್ಲ. ಸೊ ನಂದು ಕೂಡ ಇದು ಓದಬೇಕಾಗಿತ್ತು, ಬಟ್ ನಂಗೆ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಮತ್ತೆ. ಸೊ ನಾವು ಡಿಸ್ಕಸ್ ಮಾಡಿದ್ದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್ ಮೆನಿ ಆಫ್ ದ ಕ್ವೆಶನ್ಸ್. ಈಗ ನಾವಿಲ್ಲಿ ಡಿಸ್ಕಸ್ ಮಾಡಿರೋ ಕ್ವೆಶನ್ಸು ಈ ಥರ ಕ್ವೆಶನ್ಸ್ ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ವಿ ಅಲ್ವಾ. ವಿ ಡಿಸ್ಕಸ್ ದೀಸ್ ಟೈಪ್ಸ್ ಆಫ್ ಕ್ವೆಶನ್ಸ್ ಹಿಯರ್ ಆ್ಯಂಡ್ ದೀಸ್ ಟೈಪ್ಸ್ ಆಫ್ ಕ್ವೆಶನ್ಸ್ ಹಿಯರ್ ಆ್ಯಂಡ್ ಇದೇ ಥರ ಕ್ವೆಶನ್ಸು ನಾವೀಗ ಬೇರೆ ಬೇರೆ ಡಿಸ್ಕಸ್ ಮಾಡ್ತೀವಿ. ಸಿ ದೀಸ್ ಟೈಪ್ಸ್ ಆಫ್ ಕ್ವೆಶನ್ಸ್ ವಿ ಡಿಸ್ಕಸ್ಡ್, ಇದೆರಡು ಡಿಸ್ಕಸ್ ಆಗಿದೆ, ದೀಸ್ ಟು ಆರ್ ಡಿಸ್ಕಸ್ಡ್. ಇವಾಗ ನಾವು ಈ ಥರದ್ದೇ ಒಂದು 10 ಸೆಟ್ ಆಫ್ ಕ್ವೆಶನ್ಸ್ ಇದೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಸಿ ಹಿಯರ್ ಇಟ್ ಇಸ್ ಕಂಪ್ಲೀಟ್ಲಿ ನಾನು ಲೈವ್ ಬರ್ತೀನಿ ಅಂದೆ, ದೆನ್ ಐ ಚೆಕ್ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ 40 ಕ್ವೆಶನ್ಸ್ ಇದೆ ಆ್ಯಂಡ್ ಒಂದೊಂದು ಕ್ವೆಶನ್ ಇನ್ ಡೀಟೇಲಾಗಿ ಹೇಳಬೇಕಾಗತ್ತೆ. ಆ್ಯಂಡ್ ಟು ಇವನ್ ಟೆಲ್ ದಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ನಿಮಗೂ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಟೈಮಿಂಗ್ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಡಿವೈಡ್ ಮಾಡಿಕೊಂಡೆ. ಸೊ ಈಗ ಈ ಥರ ಕ್ವೆಶನ್ಸು ಒಂದು 10 ಸೆಟ್ ಇದೆ. ಸೊ ಇಲ್ಲಿ ನೋಡ್ಬೋದು ದೀಸ್ ಟೈಪ್ಸ್ ಆಫ್ ಕ್ವೆಶನ್ಸ್ ಆರ್ ಸಿ 10 ಸೆಟ್ ಆಫ್ ಕ್ವೆಶನ್ಸ್ ಅಲ್ವಾ. ಈ ಥರ ಕ್ವೆಶನ್ಸ್ ಇಲ್ಲಿ ನೋಡಿದ್ರಲ್ಲ, ದಿಸ್ ಕ್ವೆಶನ್ ನಂಬರ್ 3. ಈ ಕ್ವೆಶನ್ ನಂಬರ್ 3 ದಿಸ್ ಇಸ್ 1, ಓಕೆ 10 ಸೆಟ್ ಆಫ್ ಕ್ವೆಶನ್ಸ್ ಇದೆ ಆ್ಯಂಡ್ ಈ ಥರ ಕ್ವೆಶನ್ಸು. ಸೊ ದೀಸ್ ಟೈಪ್ಸ್ ಆಫ್ ಕ್ವೆಶನ್ಸ್ ಆರ್ ಒನ್ಸ್ ಅಗೇನ್ ಆಫ್ ಹೌ ಮೆನಿ ಸೆಟ್ಸ್ 10 ಸೆಟ್ಸ್. ಸೊ ಆ ಥರ ಸೊ ಡಿವೈಡ್ ಮಾಡ್ಕೊಂಡು ನಾವು 10 ಸೆಟ್ಸ್ ವರ್ಕ್ ಮಾಡೋಣ. ಓಕೆನಾ. ಸೊ ಲೆಟ್ಸ್ ವರ್ಕ್ ಅಕಾರ್ಡಿಂಗ್ ಟು ದ್ಯಾಟ್. ಸೊ ದೀಸ್ ಆರ್ ನಾಟ್ ಓನ್ಲಿ ಫಾರ್ ಯರ್ ಆಪ್ಟಿಟ್ಯೂಡ್ ದಟ್ ಹ್ಯಾಪನ್ಸ್ ಟು ಟೇಕ್ ಪ್ಲೇಸ್ ಇನ್ ಎ ಪ್ಲೇಸ್ಮೆಂಟ್. ನಿಮ್ಮ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಆಗುತ್ತೆ. ಫಾಲೋ ಅಪ್ ಮಾಡಿ, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೇಕ್ ಶೋರ್ ದಟ್ you will learn this concepts. Okay na? Yeah. So now the questions, iga we have discussed these types of questions. So these types of questions when we have discussed, we have also got to know that there are many things that comes in. Correct? It's not only one factor that is happening here to get the resultant. ಅದಕ್ಕೆ ನಾವು ಹೇಳೋದು ಫಸ್ಟ್ ಇದನ್ನ ಬರ್ಕೊಳ್ಳಿ. You have to write the alphabets in the normal order as well as the reverse order. ಇದನ್ನ ಇಟ್ಟುಕೊಂಡ್ರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ವಾಟ್ ಇಸ್ ದಟ್ ಐ ಫೌಂಡ್ ಔಟ್ ಬಿಕಾಸ್ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ನಿಮಗೆ ಬರೀ ನೀವು ಹೇಗೆ ಗಮನ ಇಟ್ಟು ನೋಡ್ತೀರಾ ಅಂದರೆ, ಒಂದು ಆಲ್ಫಾಬೆಟ್ ಕೊಟ್ಟಿರ್ತಾರೆ ಆ್ಯಂಡ್ ಒಂದು ವರ್ಡ್ ಕೊಟ್ಟಿರ್ತಾರೆ ಆ್ಯಂಡ್ ದಿಸ್ ವರ್ಡ್ ಇಸ್ ಕೋಡೆಡ್ ಆಸ್ ದಿಸ್ ಅಂತ ಕೊಟ್ಟಿರ್ತಾರೆ. ಸೊ ವಾಟ್ ಯು ಲುಕ್ ಅಟ್, ಯು ಜಸ್ಟ್ ಲುಕ್ ಅಟ್ ವಾಟ್, ಯು ಜಸ್ಟ್ ಲುಕ್ ಅಟ್ ದ first word. See here I am giving an example. So bag is written like this. So you just take bag and you just see y. So what is the difference between b and y, or what is the summation between b and y anta nodtira. Andre b number is what? B number is 2 and y is nothing but 25. Y is nothing but 25. Correct? y is 25. So 25 minus 2 ಅಥವಾ 25 plus 2 ಏನೋ ಮಾಡ್ಕೊಂಡು ನೋಡ್ತೀರಾ. ಸೊ ದಟ್ ಇಸ್ ಓನ್ಲಿ ನಾಟ್ ದ ಫ್ಯಾಕ್ಟರ್ಸ್. ವಿಲ್ ಸಿ ಮೆನಿ ಥಿಂಗ್ಸ್ ದಟ್ ಹ್ಯಾಪನ್ಸ್ ಟು ಟೇಕ್ಸ್ ಪ್ಲೇಸ್ ಟು ಗೆಟ್ ದ ರಿಸಲ್ಟೆಂಟ್. ಆಯ್ತಾ. ಆ ಥರ ಮಾತ್ರ ಅಲ್ಲ, ಇಲ್ಲಿ ಗಮನ ಇಟ್ಟು ನೋಡಿದ್ರಿ ಬಿ ಆ್ಯಂಡ್ ವೈ. ಓಕೆನಾ. ಬಿ ಆ್ಯಂಡ್ ವೈ ನೋಡಿದ್ರಿ. ಸೊ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಸೊ ಆಲ್ಫಾಬೆಟ್ಸ್ ಎಲ್ಲ ರಿವರ್ಸ್ ಪೊಸಿಷನಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ರಿವರ್ಸ್ ಪೊಸಿಷನ್ ಅಂದರೆ ಏನು? B2 ಅಲ್ವಾ. ಸೊ ವೆನ್ ಯು ಚೆಕ್ ವಿತ್ ದ ರಿವರ್ಸ್ ಪೊಸಿಷನ್ ಆಫ್ ದ ಆಲ್ಫಾಬೆಟ್ಸ್ ದಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಝೆಡ್, ಅವಾಗ ಏನಾಗುತ್ತೆ ನಿಮಗೆ Z 1 ಆಗ್ಬಿಡುತ್ತೆ. ಇಲ್ಲಿ ನೋಡ್ಕೊಳ್ಳಿ, Z 1 ಆಗುತ್ತೆ, Y 2 ಆಗುತ್ತೆ. ಸೊ ಈ ರೀತಿ ಅಲ್ವಾ. ಸೊ ಲೈಕ್ ದಿಸ್ there are many other factors that is causing you to get the resultant. You have to know that it is only not at one angle that you have to see. Correct? ನಾವು ಒಂದೇ ಆ್ಯಂಗಲಲ್ಲಿ ಎಲ್ಲಾನು ನೋಡಿದರೆ ತಪ್ಪಾಗುತ್ತೆ. ತುಂಬ ಜನ, ಇವಾಗ ನಾನು ಹಾಗೆ ಮಾಡೋದು. ಏನು ಮಾಡ್ತೀನಿ, ಇವಾಗ ಬಿ ನೋಡ್ತೀನಿ, ವೈ ನೋಡ್ತೀನಿ, ಬಿ ಪ್ಲಸ್ ಹೌ ಮಚ್ ಇಸ್ ವೈ ಅಂತ ನೋಡ್ತೀನಿ. ಎಷ್ಟೋ ಸಲ ಸಿಂಪಲಾಗಿ ಅದೇ ಬರೋದು. ಫಸ್ಟ್ ಸಿಂಪಲ್ ಕಾನ್ಸೆಪ್ಟ್ ಅಂದರೆ, ಸೊ ಯು ವಿಲ್ ಗೆಟ್ ಅ ವರ್ಡ್ ಆ್ಯಂಡ್ ಯು ವಿಲ್ ಗೆಟ್ ಅ ಕೋಡೆಡ್ ಒನ್. ಆ್ಯಂಡ್ ಅದೇನಾಗುತ್ತೆ ಅಂದರೆ ಅದನ್ನು ತೊಗೊಬಿಟ್ಟು ಅದರಲ್ಲಿ ಒಂದೊಂದು ಲೆಟ್ರನ್ನ ತೊಗೊಂಡು ನೀವು ಆ್ಯಡ್ ಮಾಡೋದೋ ಸಬ್ಟ್ರಾಕ್ಟ್ ಮಾಡೋದೋ ಮಾಡಿದ್ರೆ ಈ ಥರ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಥರ ಜಸ್ಟ್ ದಟ್ಸ್ ಅ ಬೇಸಿಕ್ ಕಾನ್ಸೆಪ್ಟ್. ಬಟ್ ದಟ್ ಇಸ್ ನಾಟ್ ಓನ್ಲಿ ದ ಒನ್ ಕಾನ್ಸೆಪ್ಟ್ ಫ್ಯಾಕ್ಟರ್ ದಟ್ ಇಸ್
helping you get the resultant. There are many other factors also that is helping you get the resultant ಅಲ್ವಾ, ಬೇರೆ ಬೇರೆ ಫ್ಯಾಕ್ಟರ್ಸು ಇದೆ. ಸೊ ಅದನ್ನು ಕೂಡ ನೀವು ನೀಟಾಗಿ ಗಮನ ಇಟ್ಟು ನೋಡಬೇಕಾಗತ್ತೆ. ಸೊ ವೆನ್ ಯು ಲುಕ್ ಅಟ್ ದಾಟ್ ಆಲ್ಸೋ, ಸೊ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ದ ಫ್ಯಾಕ್ಟರ್. ಸೊ ಆ ಥರ ಒಂದು 10 ಲೆಕ್ಕ ನಾವು ಇವತ್ತು ನೋಡ್ತಾ ಇದೀವಿ. Right, we are looking at those 10 problems. Let's see those 10 problems and let's understand what and all they have put in that problem and how we are getting the resultant. Okay na, and how and all the procedure is going to happen to takes place aita. And don't forget to study coding and decoding, and I kindly suggest you to start with, I'm sorry, I'll make an alternate arrangement because shake ಆಗ್ತಾನೆ ಇದೆ mobile, I can see. Right, yeah, I'm sorry. So ಏನಂದ್ರೆ, so what is that I'm trying to tell you is, don't forget to study coding and decoding, and don't forget to start with reasoning concept while you're studying for an aptitude, because reasoning concepts will help you boost up your confidence. ಓಕೆನಾ. ಸೊ ತುಂಬ ಜನ ಅನ್ಕೋಬೋದು ಸ್ಟಾರ್ಟ್ ಆಗೋದೇ ಮ್ಯಾಮ್ ಇದರಿಂದ, ಯಾವುದು ನ್ಯೂಮರಿಕಲ್ ಅಬಿಲಿಟಿಯಿಂದ, ಆಮೇಲೆ ವರ್ಬಲ್ ಬರುತ್ತೆ, ಫಸ್ಟು ವರ್ಬಲ್ ಬರುತ್ತೆ ಮ್ಯಾಮ್, ಆಮೇಲೆ ನ್ಯೂಮರಿಕಲ್, ಆಮೇಲೆ ರೀಸನಿಂಗ್ ಬರುತ್ತೆ ಅಂತ ತುಂಬ ಜನ ಹೇಳ್ತೀರಾ. ಕರೆಕ್ಟು. ಬಟ್ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಅಟ್ಲೀಸ್ಟ್ ಇಫ್ ಯು ವೆಲ್ ವರ್ಸ್ಡ್ ವಿತ್ ವರ್ಬಲ್ ಆಸ್ ವೆಲ್ ಆಸ್ ದ ರೀಸನಿಂಗ್ ಅಬಿಲಿಟಿ, ನೀವು ಮಾರ್ಕ್ಸ್ ತೊಗೊಳಕ್ಕೆ ಚೆನ್ನಾಗಿ ಈಸಿ ಆಗುತ್ತಲ್ವಾ. ಆ್ಯಂಡ್ ಇನ್ ನ್ಯೂಮರಿಕಲ್ ಅಬಿಲಿಟಿ, ಇಫ್ ಯು ಕ್ಯಾನ್ ಜಸ್ಟ್ ಚೆಕ್ಔಟ್ ವಿತ್ ದ ಕಾನ್ಸೆಪ್ಟ್ಸ್ ದಟ್ ಈಸ್ ಹೆಲ್ಪಿಂಗ್ ಯು to score good marks in an easier way, take those concepts from numerical ability and start practicing. Okay na, because I have I have experienced 2 of the examinations of the aptitude examination, which is bearing some time of 3 hours or so. What happens is, their English exams is given for 20. So iglu kuda I am attempting many of the government exams like this. So for that practice, I am also taking up these sessions, because ಈಗ ಒಂದು ನಾವು ಕಲ್ತಂಗೆ ಆಗುತ್ತೆ ಆ್ಯಂಡ್ ಇನ್ನೊಂದು ನಿಮಗೂ ಟೀಚ್ ಮಾಡ್ದಂಗೆ ಆಗುತ್ತೆ. ಸೊ ದಟ್ ಅಟ್ಲೀಸ್ಟ್ ಈ ಒಂದು ಇದರಿಂದ ಆದರೂ ನಿಮಗೂ ಹೆಲ್ಪ್ ಆಗಲಿ ಆ್ಯಂಡ್ ನನಗೂ ಹೆಲ್ಪ್ ಆಗಲಿ ಅಂತ ವಿ ಆರ್ ವರ್ಕಿಂಗ್ ಔಟ್ ಟುಗೆದರ್. ಬಿಕಾಸ್ ಮೆನಿ ಪೀಪಲ್ ಸ್ಟ್ರಗಲ್ ಇನ್ ದಿಸ್ ಆ್ಯಕ್ಚುಲಿ. ಬಿಕಾಸ್ ಇಲ್ಲಿ ಏನು, what is the main problem happening in, I wanted to tell you guys. Howda? So what's the struggle is, for each section you get 20 minutes and each question is carrying one minute, right? Verbal ability you can easily solve in 1 minute. That's not a big deal. Verbal ability, everybody's favorite is verbal ability. That's English. Even though you don't know how to speak English or how to type in English, at least when you see the questions you will get to know, like in an easier way, say I'll fit this word so that this will complete the sentence atra. So verbal ability ಅಷ್ಟು ಯಾರಿಗೂ ಕಷ್ಟ ಆಗಲ್ಲ ನಾನು ನೋಡ್ದಂಗೆ. but the matter is that if you gain 1 minute for either numerical ability or verbal ability, it's very difficult. You should have a lot of practice, because ಒಂದು ನಿಮಿಷದಲ್ಲಿ ಸಾಲ್ವ್ ಮಾಡೋ ಅಂಥ ಕ್ವಶನ್ಸ್ಗಳು ಕೆಲವೊಂದು ಇರಲ್ಲ, ಆ್ಯಂಡ್ ದಟ್ ಟೈಮ್ ವಿಲ್ ಕಿಲ್ ಯು, ರೈಟ್. 1 minute ಕ್ವಶನ್ಗೆ ನೀವು 4 minutes ತೊಗೊಂತು ಅಂದರೆ ನಿಮಗೆ ಲಾಸ್ಟಲ್ಲಿ 2 questions ಒಮಿಟ್ ಆಗೇ ಆಗುತ್ತೆ. ಇವನ್ ಐ ಆಲ್ಸೋ ಫೇಸ್ ದ ಸೇಮ್. See, if you're taking a time and if you're looking at only one question and if you're working at only one question seriously to get the proper answer, then many questions will get omitted. You have only 1 single minute of time. That's the problem. So 1 single minute ಅಲ್ಲಿ ನೀವು ಹೆಂಗೆ ಮಾಡ್ಕೋಬೇಕು ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ. ಬಿಕಾಸ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಫೈಂಡ್ ಔಟ್ ದ ಆನ್ಸರ್ ಫಾರ್ ದಟ್, ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ ಗೈಸ್. ಹೌ ವಿ ಹ್ಯಾವ್ ಟು ಸಾಲ್ವ್ ಇಟ್ ಇನ್ 1 minute? ಯು ಶುಡ್ ಹ್ಯಾವ್ ಲಾಟ್ಸ್ ಆಫ್ ಪ್ರಾಕ್ಟೀಸ್ ಅಷ್ಟೇ. ಯು ಶುಡ್ ಹ್ಯಾವ್ ಸೀನ್ ಮೆನಿ ಕೈಂಡ್ಸ್ ಆಫ್ ಪ್ರಾಬ್ಲಮ್, ಮೆನಿ ಟೈಪ್ಸ್ ಆಫ್ ಪ್ರಾಬ್ಲಮ್ ನೀವು ನೋಡಿದ್ದು, ಅದು ಯಾವ ಥರ ಇದೆ ಆ್ಯಂಡ್ ಹೆಂಗೆ ವರ್ಕ್ ಮಾಡಬೇಕಂತ ನಿಮ್ಗೆ ಐಡಿಯಾ ಇತ್ತು ಅಂದರೆ, ಇಟ್ ಈಸ್ ದಟ್ ಯು ಕ್ಯಾನ್ ಸಾಲ್ವ್ ಇಟ್ ಇನ್ 1 minute. ಈಸಿಯಾಗಿ 1 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ನೀವು ತರ್ತರವರಿ ಪ್ರಾಬ್ಲಮ್ಸು, ತರ್ತರವರಿ ಬುಕ್ಸು ಎಲ್ಲ ಥರನೂ ನೀವು ನೀಟಾಗಿ ನೋಡಿದ್ದು, ಕಾನ್ಸೆಪ್ಟ್ಸ್ಗಳು ನಿಮಗೆ ಅರ್ಥ ಆದರೆ, ಸೊ ಅದು ಹೆಂಗೆ ಬಂದಿದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್. ಅದಕ್ಕೆ ಟು ವರ್ಕ್ ಅ ಲಾಟ್. ಆ್ಯಕ್ಚುಲಿ ವರ್ಬಲ್ ಅಬಿಲಿಟಿ ಕೂಡ ಯು ಕ್ಯಾನ್ ಸಾಲ್ವ್ ಇಟ್ ಇನ್ 1 minute if you, verbal ability also you can solve it in 1 minute if you have, what I can say, if you have a lot of practice, right? Easily verbal ability and also the, what I can say, the reasoning, verbal ಅಂತ ಹೇಳ್ತಾ ಬಂದೆಲ್ಲ, reasoning. Okay, verbal and reasoning you can solve it in 1 minute if you have lot of practice. ವರ್ಬಲ್ ಈಸಿಲಿ 1 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ರೀಸನಿಂಗ್ ಸಾಲ್ವ್ ಮಾಡೋದಕ್ಕೆ ನಿಮಗೆ 1 ನಿಮಿಷದಲ್ಲೇ ಸಾಲ್ವ್ ಮಾಡ್ಬೋದು ಇಫ್ ಯು ಹ್ಯಾವ್ ಲಾಟ್ ಆಫ್ ಪ್ರಾಕ್ಟೀಸ್. ಬಟ್ ನ್ಯೂಮರಿಕಲ್ ಅಬಿಲಿಟಿ ಡಸಂಟ್ ಟೇಕ್ 1 minute, ಇಟ್ ಟೇಕ್ಸ್ ಮೋರ್ ದ್ಯಾನ್ 1 minute ಆಲ್ಸೋ. ಹೌದಲ್ವಾ? ಅದು ಹಾಗೆ ಇರುತ್ತೆ ನ್ಯೂಮರಿಕಲ್ ಕೂಡ. ಸೊ ಅದಕ್ಕೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ದಯವಿಟ್ಟು ಡೋಂಟ್ ಜಸ್ಟ್ ಲೂಸ್ ಯರ್ ಮಾರ್ಕ್ಸ್. ಇಟ್ ಈಸ್ ನಾಟ್ ಲೂಸಿಂಗ್ ದ ಮಾರ್ಕ್ಸ್. ಟ್ರೈ ಟು ಪ್ರಾಕ್ಟೀಸ್ ವರ್ಬಲ್ ಅಬಿಲಿಟಿ ಅ ಲಾಟ್ ಆ್ಯಂಡ್ ರೀಸನಿಂಗ್ ಅಬಿಲಿಟಿ ಅ ಲಾಟ್.
ವರ್ಬಲ್ ಆ್ಯಂಡ್ ರೀಸನಿಂಗ್ನ ನೀವು ಸಕ್ಕತ್ತಾಗಿ ಅಟೆಂಪ್ಟ್ ಮಾಡಿದ್ರೆ, ವರ್ಬಲ್ ಆ್ಯಂಡ್ ರೀಸನಿಂಗಲ್ಲಿ ನೀವು ಔಟ್ ಆಫ್ ಔಟ್ ತೆಗೆ ಥರ ಸಾಲ್ವ್ ಮಾಡಿದ್ರೆ, ನ್ಯೂಮರಿಕಲ್ ಅಬಿಲಿಟಿಲಿ ಇಫ್ ಯು ಟೇಕ್ ಅ ಕಾನ್ಸೆಪ್ಟ್ ವಿಚ್ ಇಸ್ ವೆರಿ ಈಸಿಯರ್ ಟು ಯು ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಇಟ್, ದಟ್ ಕಮ್ಸ್ ಫಾರ್ ದ ಪರ್ಟಿಕ್ಯುಲರ್ ಎಕ್ಸಾಮ್ ದಟ್ ಯರ್ ಅಟೆಂಪ್ಟಿಂಗ್ ಆರ್ ಪರ್ಟಿಕ್ಯುಲರ್ ಕಂಪನಿ ದಟ್ ಯರ್ ಅಟೆಂಪ್ಟಿಂಗ್ ಅಂತಂದರೆ, ಸೊ ಆವಾಗ ನಿಮಗೆ ಇನ್ನೂ ಈಸಿ ಆಗಿಬಿಡತ್ತೆ. ಅವಾಗ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಇನ್ನೂ ಈಸಿ ಆಗಿಬಿಡುತ್ತೆ. ಸೊ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಇರೋಂಥ ಎರಡೇ ಟಾಪಿಕ್ಕು ಈಸಿಯಾಗಿ ಅದು ಔಟ್ ಆಫ್ ಔಟ್ ನಾನು ತೆಗಿಬೋದು. ಇಫ್ ಐ ಕ್ಯಾನ್ ಟ್ರೈ ಅಂದರೆ ಇಟ್ಸ್ ಓನ್ಲಿ ವರ್ಬಲ್ ಆ್ಯಂಡ್ ರೀಸನಿಂಗ್. ಅದು ನೀವು ಮಾಡಿಕೊಂಡು ನೀವು ನ್ಯೂಮರಿಕಲಲ್ಲಿ ರಿಕ್ವೈರ್ಡ್ ವಿಚ್ ಇಸ್ ಫೀಲಿಂಗ್ ಯು ಗುಡ್ ಆ್ಯಂಡ್ ಇಫ್ ಯು ಕ್ಯಾನ್ ಸಾಲ್ವ್ ಇಟ್ ಅನ್ನೋ ಥರ ತೊಗೊಂಡು ನೀವು ಮಾಡ್ತೀರಾ ಅಂದರೆ ದೆನ್ ಯು ವಿಲ್ ಈಸಿಲಿ ಕ್ರ್ಯಾಕ್ ಯರ್ ಆಪ್ಟಿಟ್ಯೂಡ್. ಆಪ್ಟಿಟ್ಯೂಡ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ಓಕೆನಾ? ಆ್ಯಂಡ್ ಮೆನಿ ಆಫ್ ದ ಪೀಪಲ್ ಆರ್ ವರಿಡ್ ರಿಗಾರ್ಡಿಂಗ್ ಇವನ್ ದ ಪ್ಲೇಸ್ಮೆಂಟ್ಸ್ ಆಲ್ಸೋ. ಸೊ ಪ್ಲೇಸ್ಮೆಂಟ್ಸ್ ಯಾರು ಹೆದರೋಂಥ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಟ್ರೈ ಔಟ್ ಟು ಗೆಟ್ ಅ ಗುಡ್ ಪ್ಲೇಸ್ಮೆಂಟ್. ಸೊ ಅದಕ್ಕೆ ಮೇನ್ ಥಿಂಗ್ ಇಸ್ ಆಪ್ಟಿಟ್ಯೂಡ್. ಸೊ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆ್ಯಂಡ್ ಆಸ್ ಐ ಹ್ಯಾವ್ ಟೋಲ್ಡ್ ಯು ಮೆನಿ ಎ ಟೈಮ್ಸ್ ದಟ್ ಸರ್ಟಿಫಿಕೇಶನ್ ಇಸ್ ಹೋಲ್ಡಿಂಗ್ ಯು ಅ ಗುಡ್ ಸರ್ಟಿಫಿಕೇಶನ್ಸ್ ಇಸ್ ಹೋಲ್ಡಿಂಗ್ ಯು ಅ good value. So certifications na miss ಮಾಡ್ಕೋಬೇಡಿ. So what and all I made a mistake specifically during the time of my engineering and all others, I'm telling you. So don't do that. Have some certificate, get a good placement. This certification is going to help you to crack your placements, because ನೀವು HR interview ಹೋಗ್ತೀರಾ ಅಂತಂದಾಗ ಇಫ್ ಎನಿ HR is asking your certificate, what and all you have done the certificate, ಅದು ಟೆಕ್ನಿಕಲ್ ರೌಂಡ್ಗೆ ಹೋದಾಗ ಅಂದರೆ ಸರ್ಟಿಫಿಕೇಷನ್ಸ್ ಅವು ಇವು ಅಂತ ಇದ್ದಾಗ ಸೊ ಅಲ್ಲೂ ಕೂಡ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸರ್ಟಿಫಿಕೇಷನ್ಸ್ ಮೇಲೆ ಕಾನ್ಸಂಟ್ರೇಷನ್ ಕೊಡಿ. ಲೆಟ್ಸ್ ನಾಟ್ ಸ್ಪೀಕ್ ಅಬೌಟ್ ಇಟ್ ಮೋರ್ ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಹಿಯರ್ ವಿ ಆರ್ ಕಮಿಂಗ್ ಟು discuss regarding the coding and decoding concept. So this is very important concept that appears for exam, and these questions are asked 1 or 2 questions ಕೇಳ್ತಾರೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಲ್ಲಿ. ಸೊ ದಿಸ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್. ಆ್ಯಂಡ್ 2 ಕ್ವೆಶನ್ನು ನಾನು ಲಾಸ್ಟ್ ಸೆಷನಲ್ಲಿ ಮಾಡಿದ್ದೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಕ್ವೆಶನ್ಸ್ ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ಸಮ್ 10 sets of questions on this basis. Fine. Yeah. So the first question, if pond is coded as RSTL, how was here written in that code? So pond is coded as RSTL. So what is this? ಈಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. This is RSTL. So here is POND. So P and R. So P and R you can check with the differences. Fine. Or you can check with what plus P is equal to R. So PQR. So P plus 2 is R. Right? I'll write it over here. It is test. So today session is aptitude second session, right? POND, which is coded as RSTL. So this is your P and this is your R. So what is P and R? P plus 2 is R. Correct? P plus 2 is R. P, Q and R. Fine. Now O. What is O? O is nothing but O and S. What is O plus S? What is O? O, P, Q, R, S. Right? P, Q, R, S. So it is O plus 4. So O plus 4 is S. Correct? P plus 2 is R. O plus 4 is S. And N. N and T. What is N and T? It is N. Okay? O, P, Q, R, S, T. So it is 6. Okay? N plus T. N plus 6 is T. Right? And then here it is D and here it is L. So next it is D plus, this is a D plus 8 is L. So what is the concept out here? It is sum of even numbers. Right? Sum of even numbers. So P plus 2 is R. O plus 4 is S. N plus 6 is T and D plus 8 is L. That is, we have 2, 4, 6, 8. These are all the, each letter corresponds to the sum of even numbers, right? This is the sum of the first even number, that is 2. And this is the sum of second even number, that is 4, like that. So it is like each and every letter is added to the set of even numbers itself, that is 2, 4, 6, 8. Correct? ಎಲ್ಲ ಒಂದೊಂದು ಲೆಟ್ರೂ P ಆಗಿದೆ 2 ಆ್ಯಡ್ ಆಗಿದೆ and O is added to 4, that is an even number, and N is added to 6, that's also an even number, and D is added to 8, that's an even number, that too in the order. Right? Now the given question for us is,
here is written in that code, HEAR. So now here is written in that code. Let's take here now, and here for here also it's the same case. ಓಕೆನಾ. ಸೊ ಅದಕ್ಕೆ ನಿಮಗೆ ಒಂದನ್ನ ಕೊಟ್ಟಿರ್ತಾರೆ, ಈ ಥರದೊಂದು ಕೊಟ್ಟಿರ್ತಾರೆ, ಆ್ಯಂಡ್ ಈ ಒಂದನ್ನ ಯಾವ ರೀತಿಯಾಗಿ ದೇ ಹ್ಯಾವ್ ಕೋಡೆಡ್ ದ ಸೇಮ್ ವೇ ಯು ಆರ್ ಗೋಯಿಂಗ್ ಟು ಕೋಡ್ ದ ಅದರ್ ವರ್ಡ್ ಆಲ್ಸೋ. ಹೋಪ್ ಯು ಆಲ್ ಗಾಟ್ ಇಟ್. ಎಸ್. ನೌ ಹಿಯರ್, so h plus 2, what is h plus 2? J. Fine. H plus 2 is J. And now E. What is E plus 4? So that is E, F, G, H, I. So it's I. And what is A plus 6? A plus 6 is nothing but A, B, C, D, E, F, G. Right? G. G and R. R plus 8. So if you take R plus 8, what is R plus 8? R plus 8 is nothing but Z. Nothing but Z. So this is the answer. So let's just check with the answer. I'll be checking with the answer. Please do wait. Correct. Yeah. So this is the answer. Right? Okay, now? Yeah. So now what is that going to happen is that here it is Z here. Many will get confused why it is Z. Correct? See here, this is H. No, H plus 2 is J, and E plus 4 is I, A plus 6 is G. What is R plus 8? So what's that going to happen is that R, after R it is S, T, U, V, W, X, Y. So it is 1, 2, 3, 4, 5, 6, 7, 8. So the last one will be Z. So this is the last one. Right? Yeah. Okay, now? Yes. So now this is proper? Yes, this is proper. Now, let's take the other numbers. So in this concept, they have taken it as even numbers itself. So this B plus 2, O plus 4, N plus 6, and D plus 8. So this concept they have taken. ಓಕೆನಾ. ಸೊ ನೀವು ಈ ರೀತಿಯಾಗಿ ಹಲವಾರು ಥರದಿಂದನೂ ನಿಮಗೆ ಆನ್ಸರ್ಸ್ ಬರುತ್ತೆ. ಫಸ್ಟು ನಿಮಗೆ ಕೊಟ್ಟಿರೋ ಕ್ವಶನ್ಗೆ ಯಾವ ಥರ ಕೋಡ್ ಮಾಡಿದ್ದಾರೆ, ಹೆಂಗೆ ಕೋಡ್ ಮಾಡಿದ್ದಾರೆ, ದಿಸ್ ಅನಲೈಸೇಷನ್ ಹ್ಯಾವ್ ಟು ಬಿ ಟೇಕನ್ ಪ್ಲೇಸ್ ಅಟ್ ದ ಫಸ್ಟ್, ಆ್ಯಂಡ್ ದ ಸೇಮ್ ಅನಲೈಸೇಷನ್ ಕ್ಯಾರೀಸ್ ಔಟ್ ಫಾರ್ ದಿಸ್ ಆಲ್ಸೋ. ಓಕೆನಾ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ ಅದು ನೋಡ್ಕೊಳ್ಳಿ. ಎಲ್ಲದಕ್ಕೂ ಒಂದೇ ರಾಗ ಒಂದೇ ತಾಳ ಅಲ್ಲ, ಎಲ್ಲದಕ್ಕೂ ಒಂದೇ ಸಿದ್ಧಾಂತ ಅಲ್ಲ. ದರ್ ಆರ್ ಡಿಫ್ರೆಂಟ್ ಆಲ್ಸೋ ದಟ್ ಹ್ಯಾವ್ ಟು ಚೆಕ್. ಅದಕ್ಕೆ ದಿಸ್ ಕ್ವಶನ್ ಇಸ್ ಒನ್ ಪ್ರೂಫ್. ರೈಟ್? Shall I go to the second one? Yes, let's move on the second one. In a certain code language, Q is written as, this is one, Q122, and church is written as 1 UR1. Just a minute, I'm sorry guys, I'll check this out. ಇಲ್ಲಿ ಒಂದಿದೆ ಅನ್ಸುತ್ತೆ, ನಾನು ರೌಂಡ್ ಹಾಕ್ಬಿಡ್ತೀನಿ, ಗೊತ್ತಾಗ್ತಿಲ್ಲ. ದಿಸ್ ಇಸ್ 1 UR1. ಸೊ ನಾನೇ ರೌಂಡ್ ಹಾಕಿರೋದಲ್ಲ, ಇಲ್ಲಿ ಒಂದು ಕಾಣಿಸ್ತದೆ, ಬಟ್ ಐ ಕುಡಂಟ್ see it properly. This is, I'll take this Q22 only now for now. So which of the following would be the most appropriate code for banana in that language? So this concept, ಈಗ ಇಲ್ಲಿ Q122 ಅಂತ Q22 ಅಂತ ಇಟ್ಕೊಳ್ಳೋಣ. ಈಗ this is Q, right? How did this 22 come into existence, and how this 11 come into existence? ಹೆಂಗೆ ಬಂತು? ಸೊ ತುಂಬ ಜನಕ್ಕೆ ಡೌಟ್ ಆಗ್ಬೋದು, ಇಲ್ಲಿ ನಂಬರ್ ಎಲ್ಲಿ ಉದ್ಭವ ಆಯಿತು? ಇವಾಗ ನಾವು ಜಸ್ಟ್ ಲೆಟರ್ಸ್ ಮುಖಾಂತರ ನಾವು ಮಾಡ್ತಿದ್ದಿತ್ತು. ಇವಾಗ ಲೆಟರ್ಸ್ ಮುಖಾಂತರ ಒಂದು ಆ್ಯಡೋ ಸಬ್ಟ್ರಾಕ್ಷನೋ ಅಥವಾ ಆ್ಯಡ್ ಬೈ ದ ಈವನ್ ನಂಬರ್ಸ್, ಸೆಟ್ ಆಫ್ ಈವನ್ ನಂಬರ್ಸೋ ಏನೋ ಮಾಡುತ್ತಿದ್ವಿ. ಈಗ ಇಲ್ಲಿ ನಂಬರ್ ಹೇಗೆ ಬಂದಿದೆ? ಸೊ ದಿಸ್ ಫಸ್ಟ್ ಲೆಟರ್ ಇಸ್ ಕೆಪ್ಟ್ ಆಸ್ ಇಟ್ ಇಸ್. ಐ ಲೈಕ್ ದ ಸೇಮ್ ಹಿಯರ್, ರೈಟ್? ಐ ವಿಲ್ ಎಕ್ಸ್ಪ್ಲೇನ್. QUE, that is Q stands for Q22 or Q122. ಅಲ್ಲಿ ಒಂದಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ತುಂಬ ನೋಡ್ಬಿಟ್ಟೆ, ಬಿಕಾಸ್ ಐ ಬೈ ಮಿಸ್ ರೌಂಡೆಡ್, ಬಟ್ ಇಲ್ಲಿ ಒಂದು ನಂಗೆ ಕಾಣಿಸ್ತಿದೆ. ನೋಡೋಣ. ಐ ಹೋಪ್ ದರ್ ಇಸ್ ಅ ಒನ್. ಲೆಟ್ಸ್ ಕೀಪ್ ಒನ್ ಆಸ್ ದಿಸ್. ಸೊ ಈಗ ಏನಾಗ್ತಾ ಇದೆ ಅಂತ ಅಂದರೆ, ದಿಸ್ UE and UE is standing for 2 and 2 respectively. ಅವ್ರು ಹಂಗೆ ತೊಗೊಂಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಯಾಕೆ 2 ತೊಗೊಂಡಿದ್ದಾರೆ? ದಿಸ್ Q is 1 ಅಲ್ವಾ? So that is why Q1 is written out here. This Q is 1. So that is why this is the very first letter, guys. Correct? Very first letter alva. So that's why Q is kept as it is. And this 1. And this 1. Q's position is written along with the now. This is UE and UE. The repeated letters are there. For the repeated letters,
for the repeated letters they have taken the 2 number. Okay, number 2. ಇವಾಗ ಏನು ಮಾಡ್ಬೋದಾಗಿತ್ತು, this is 2 3 4 5 ಈ ಥರ ಪೊಸಿಷನ್ಸ್ ತಗೋಬೋದಾಗಿತ್ತು, ರೈಟ್. ಜಸ್ಟ್ ಅ ಮಿನಿಟ್, ಇಲ್ಲಿ ನೋಡಿ, ಇಲ್ಲಿ this is Q alva, this is position number 1 and this is U stands for position 2, E stands for 3, U stands for 4 once again and E stands for 5. ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಾಗಿ ಅವ್ರು ತಗೋಬೋದಾಗಿತ್ತು, ಬಟ್ ಅವ್ರು ಏನು ಮಾಡಿದ್ದಾರೆ, ತಗೊಂತಾ ಇಲ್ಲ. ದೇ ಆರ್ ನಾಟ್ ಟೇಕಿಂಗ್ ಇಟ್. what they're doing is as these two are repeated they are taking it as 2. ಆಯ್ತಾ? ಸೊ ಎರಡೂ ಸೇರಿಸಿ 2 ಅಂತ ತಗೊಂಡ್ಬಿಟ್ಟಿದ್ದಾರೆ. ಈಗೇನಾಯಿತು, ಮತ್ತೆ ಇದು 3 ಆಗುತ್ತಾ? ಆಗಲ್ಲ. as this UE corresponds to 2, this UE also corresponds to 2. ಈಗ ಒಂದು ವರ್ಡು ಈ ನಂಬರ್ಗೆ ಕರೆಸ್ಪಾಂಡ್ ಆಗ್ತಿದೆ ಅಂದರೆ ಅದೇ ನೆಕ್ಸ್ಟ್ ಟೈಮ್ ಅದೇ ವರ್ಡ್ ಬಂದಾಗ ಇಟ್ ವಿಲ್ ಆಲ್ಸೋ ಕರೆಸ್ಪಾಂಡ್ ಟು ದ ಸೇಮ್ ನಂಬರ್. ಫಾರ್ ಎಕ್ಸಾಂಪಲ್, ಸೇ ಇಫ್ ಯು ಆರ್ ಕನ್ಸಿಡರಿಂಗ್ ಮಾರ್ಕ್ ಎಸ್ 1, ಈಗ ಮಾರ್ಕ್ನ 1 ಅಂತ ಕನ್ಸಿಡರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಮಾರ್ಕ್ ಇಸ್ ನಂಬರ್ 1 ಅಂತ. ಸೊ ಈಗ ಮತ್ತೆ ಎಲ್ಲೋ ಮಾರ್ಕ್ ಬಂದಿದೆ ಅಂದರೆ ದಟ್ ಮಾರ್ಕ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು ನಂಬರ್ 1. ಅದೇ ಕೇಸಲ್ಲಿ ದಿಸ್ ಯು ಇಸ್ denoted as 2 in that, so the same will be followed here also. ಇಲ್ಲೂ ಅದೇ ಆಗುತ್ತೆ, ಇಲ್ಲೂ ಏನು ಬದಲಾಗೋದಿಲ್ಲ. ಆ್ಯಂಡ್ ದಿಸ್ ವಿಲ್ ನಾಟ್ ಆಲ್ಸೋ ಬಿಕಮ್ ಈಕ್ವಲ್ ಟು ಹೌ ಮಚ್, ದಿಸ್ ವಿಲ್ ನಾಟ್ ಆಲ್ಸೋ ಬಿಕಮ್ ಈಕ್ವಲ್ ಟು 3, ರೈಟ್. ಸೊ ದಟ್ ಇಸ್ ದ ಕಾನ್ಸೆಪ್ಟ್. ಅದಕ್ಕೆ Q1 2 2 ಅಂತ ತಗೊಂಡಿದ್ದಾರೆ. ದಿಸ್ ಇಸ್ ನಂಬರ್ Q, letter Q that's been written here, its position which is 1 along with the 2 and 2, this is taken as 2 and here also 2. Now the question given for us is ಚರ್ಚ್ದು ಹೇಳಿದ್ದಾರೆ. ಚರ್ಚ್ ಇಸ್ ಟೇಕನ್ ಆಸ್ 1UR1. ಚರ್ಚ್ ಕತೆ ಹೇಳ್ತೀನಿ ನೋಡಿ. ದಿಸ್ ಇಸ್ ಚರ್ಚ್, ದಿಸ್ ಇಸ್ C is 1. C ದು ಪೊಸಿಷನ್ ಏನಿದೆ, ನಂಬರ್ 1. ಐ ವಿಲ್ ರೈಟ್ C, ಚರ್ಚ್ ಅಲ್ವಾ, CHURCH which is 1UR1. ಸೊ C ದು ಪೊಸಿಷನ್ 1 ಇದೆ, that is written here. and this is, you can see the repeated. ಏನು ರಿಪೀಟ್ ಆಯಿತು, ಏನು ರಿಪೀಟ್ ಆಗಿದೆ, ದಿಸ್ ಇಸ್ ರಿಪೀಟೆಡ್. ಓಕೆನಾ? ಸೊ CH is repeated. ಐ ಆಮ್ ಸಾರಿ ಫಾರ್ ದ glitches. CH is repeated and CH is repeated. ಈಗ CH ರಿಪೀಟ್ ಆಗಿರೋದ್ರಿಂದ CH position is 1. ಇಟ್ಸ್ ನಾಟ್ C's position is 1, CH position is 1. ಈಗ ಇಲ್ಲಿ ರಿಪೀಟೆಡ್ ನಂಬರ್ಸ್ನ ಕರೆಕ್ಟಾಗಿ ನೋಡ್ಕೋಬೇಕು. ಇದರಲ್ಲಿ ಏನು ಮಾಡಿದ್ದಾರೆ, ಈಗ ಎಲ್ ರಿಪೀಟ್ ಆಗಿದೆ ಆ್ಯಂಡ್ ಅದ್ರ ಪೊಸಿಷನ್ ಏನು ನೋಡ್ಕೊಂಡಿದ್ದಾರೆ. ಇವಾಗ ಇಲ್ಲಿ Q ಇತ್ತು, Q ಪೊಸಿಷನ್ 1 ತಗೊಂತು, ಸೊ 1 ಕ್ಲೋಸ್. ಸೊ ಇಲ್ಲಿ UE ಇದೆ, ಸೊ ದಿಸ್ ಇಸ್ ಪೊಸಿಷನ್, ನೆಕ್ಸ್ಟ್ ಪೊಸಿಷನ್ ಇಸ್ 2 ಆಫ್ಟರ್ 1. ಸೊ ಅದಕ್ಕೆ 2 ತಗೊಂಡಿದ್ದಾರೆ. ಈಗಿಲ್ಲೂ ಅಷ್ಟೇ, ಈಗಿಲ್ಲೇನು ಸ್ಟಾರ್ಟಿಂಗೇ ಬಂದಿದೆ ರಿಪೀಟೆಡ್ CH. So as it is coming in the beginning, so here it is 1 and that 1 is written over here, and again this is UR. So this UR is not repeated. So which is unrepeated is kept as it is. This UR is unrepeated and it is kept as it is. As this is repeated, so as you start with number 1 in the beginning, so ಇದಕ್ಕೆ 1 ಅಂತ ಕೊಟ್ಟಿದ್ದಾರೆ position, that one is written. And as CH is 1, the same repeats out here. This is CH is also 1. ಓಕೆನಾ? ಸೊ ಇದು ಕಾನ್ಸೆಪ್ಟು. ಈಗ ನೆಕ್ಸ್ಟ್ ನಮ್ಗೆ ಏನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಬಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕೋಡ್ ಫಾರ್ ಬನಾನಾ ಇನ್ ದಟ್ ಲ್ಯಾಂಗ್ವೇಜ್. ಓಕೆ, ಈಗ ಬನಾನಾ ಬರ್ಕೊಳ್ಳೋಣ. ವಿಲ್ ರೈಟ್ ಬನಾನಾ, BANANA, ಬನಾನಾ. ಸೊ ವಿಚ್ ಇಸ್ ರಿಪೀಟಿಂಗ್, ಇವಾಗ ಇಸ್ BA is repeating? No. NA is repeating, or AN is repeating ಅಂತ ತಗೋಬೋದು. ಯಾವ ಥರ ಬೇಕಾದ್ರೆ ನೀವು ತಗೊಳ್ಳಿ. ಓಕೆನಾ? ಸೊ ಈಗ ನಾವು in this particular banana, so first we keep is B. ನಾವೇನು ಇಟ್ಕೋತೀವಿ, we are going to keep it as B. ಓಕೆನಾ? B ಇಟ್ಕೋತೀವಿ ಇಲ್ಲಿ, this B will keep it as it is. Now here, so that taking this, what I can say, that taking this as ಈ ಏನ ಇಟ್ಕೊಂಡಿದ್ದಾರೆ ಲಾಸ್ಟಲ್ಲಿ. So let's keep this A as it is in the last. And then, so here they have taken it as AN. AN ತಗೊಂಡಿದ್ದಾರೆ. ಮತ್ತೆ ಬರೀತೀನಿ ನೋಡಿ ಇಲ್ಲಿ. I'll write again because they have taken AN, guys. So this is AN and this is AN they have taken, and this B and A they have kept as it is. B and A they have kept as it is. And for this they have taken this AN and AN. This AN and AN is 5 and 5 respectively. So 5 and 5 respectively. So therefore this is B 5 5A. So this is what is the answer. So just a minute, very sorry for the distraction. So ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೀಟಾಗಿ.
ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೀಟಾಗಿ, ಪೇರ್ AN ಹ್ಯಾಸ್ ಬೀನ್ ಕೋಡೆಡ್ ಆಸ್ 5 ಅಂತ. ಸೊ ಈಗ ತುಂಬ ಜನಕ್ಕೆ ಕ್ವಶನ್ ಬರಬಹುದು, AN ಹೆಂಗೆ 5 ಆಗುತ್ತೆ ಅಮ್ಮ? ಈಗ ನೀವು ಹೇಳ್ಕೊಟ್ರಿ ಇದು ನಂಬರ್ 1 ಅಂತ ನಾನು ಹೇಳ್ಕೊಟ್ಟೆ, ಕ್ಯೂದು ಪೊಸಿಷನ್ ನಂಬರ್ 1 ಅಂತ ಹೇಳ್ಕೊಟ್ಟೆ. ನೆಕ್ಸ್ಟ್ UE ಪೊಸಿಷನ್ ಬಂದು 2 ಇದೆ, ನೆಕ್ಸ್ಟ್ 1 ಆದಮೇಲೆ 2, ಅದಕ್ಕೆ 2 ಅಂತ ತೊಗೊಂಡ್ವಿ ಅಂತ. ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ CH ಇತ್ತು, CH ಬಂದು ನಾವು 1 ಅಂತ ತೊಗೊಂಡ್ವಿ ಫಸ್ಟ್ ಪೊಸಿಷನ್ ಅಂತ, ಅದಕ್ಕೆ ಇಲ್ಲಿ 1 ಅಂತ ತೊಗೊಂಡ್ವಿ. ಇವಾಗ ಇಲ್ಲಿ 5 ಹೆಂಗಾಯ್ತು ಮ್ಯಾಮ್? ಇವಾಗ B ಇಸ್ ನಂಬರ್ 1 ಪೊಸಿಷನ್, AN ಇಲ್ಲಿ AN ದಿಸ್ ಇಸ್ ಪೊಸಿಷನ್ ನಂಬರ್ 2 ಅಲ್ವಾ ಮ್ಯಾಮ್? 5 ಹೆಂಗಾಯ್ತು ಅಂತ ಕೇಳ್ಬೋದು. ಸೊ ಈಗ ನಿಮಗೆ ಅದು ಗೊತ್ತಾಗಬೇಕು ಅಂದರೆ ಆಪ್ಷನ್ ಇಸ್ ದ ಹಿಂಟ್, ಬೇರೆ ಯಾವುದೂ ಅಲ್ಲ. ಇಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ, ಅಲ್ಲೂ ಹಂಗೆ ತಗೋಬೇಕಾ? ಇಲ್ವಲ್ಲ, ಕರೆಕ್ಟ್ ಅಲ್ವಾ? ಸಿ ಇವಾಗ ಇಲ್ಲಿ ಆ ಥರ ಅವ್ರು ತೊಗೊಂಡಿದ್ದಾರೆ, ಇಲ್ಲಿ ಆ ಥರ ತೊಗೊಬಿಟ್ಟಿದ್ದಾರೆ, ಕ್ಯೂ ಅಲ್ಲೂ ತೊಗೊಂಡಿದ್ದಾರೆ, ಚರ್ಚಲ್ಲೂ ತೊಗೊಂಡಿದ್ದಾರೆ. ನಾವು ಹಂಗೆ ತೊಗೋಬೇಕಾ? ಇಲ್ಲ. ಫಸ್ಟು ಆಪ್ಷನ್ ಚೆಕ್ ಮಾಡಿ, ದಟ್ ಈಸ್ ದ ಬೆಸ್ಟ್ ವೇ ಟು ಡೂ. ಚೆಕ್ ಯರ್ ಆಪ್ಷನ್. ಇವಾಗ ಇಲ್ಲಿ ಬಂದಿದಂಥ ಕಾನ್ಸೆಪ್ಟ್ ಏನು? ರಿಪೀಟೆಡ್ ಲೆಟರ್ಸ್, ದಟ್ ಈಸ್ UE ಆ್ಯಂಡ್ CH. ರಿಪೀಟೆಡ್ ಲೆಟರ್ಸ್ಗೆ ನಾವು ಒಂದು ನಂಬರ್ ಅಂತ ಮೆನ್ಷನ್ ಮಾಡ್ಕೊಂಡು ಬಂದಿದ್ದೀವಿ. ಫಾರ್ ದ ರಿಪೀಟೆಡ್ ಲೆಟರ್ಸ್, ದಟ್ ಈಸ್ UE ಆ್ಯಂಡ್ CH, ವಿ ಹ್ಯಾವ್ ಟೇಕನ್ ಒನ್ ನಂಬರ್, ವಿ ಹ್ಯಾವ್ ಕನ್ಸಿಡರ್ಡ್ ಒನ್ ನಂಬರ್ ಅಂತ ನಾವು ಮೆನ್ಷನ್ ಮಾಡಿದ್ದೀವಿ. ಅದೇ ಥರ ಇಲ್ಲಿ ನೀವು ಆ ಥರ ಎಲ್ಲಿದೆ ಚೆಕ್ ಮಾಡಬೇಕು. ಚೆಕ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಏನು ನಂಬರ್ ಇದೆ ನೋಡ್ಕೊಳ್ಳಿ, ಚೆಕ್ ವಿತ್ ದ ನಂಬರ್. ಇಲ್ಲಿ 5 ಅಂತಲೇ ಕೊಟ್ಟಿದ್ದಾರೆ, 5 ಅಂತ ಕೊಟ್ಟಾಗ ನಾವೇನು ಮಾಡಬೇಕು? ನಾವು ಮತ್ತೆ ತೊಗೋಬೇಕಾ? ನಾವು ಮತ್ತೆ 2 ಅಂತ ಹೋಗಬೇಕಾ? ಇಲ್ಲ, ಅವರೇ 5 ಕೊಟ್ಟಾಗ ನಾವು 5 ಅಂತ ಇಟ್ಕೊಳ್ಳೋಣ. ದಟ್ ಈಸ್ ದ ಕ್ಲೂ ದೇರ್. ಇಲ್ಲಿ ನಮಗೆ ಗೊತ್ತಾಗಿದೆ ಅಲ್ವಾ, ನಾವು ರಿಪೀಟೆಡ್ ಲೆಟರ್ಸ್, 2 ಸೆಟ್ಸ್ ಆಫ್ ರಿಪೀಟೆಡ್ ಲೆಟರ್ಸ್ಗೆ ನಾವೇನು ತೊಗೋತಾ ಇದ್ದೀವಿ? ವಿ ಆರ್ ಕನ್ಸಿಡರಿಂಗ್ ಒನ್ ನಂಬರ್, ವಿ ಆರ್ ರೀಪ್ಲೇಸಿಂಗ್ ವಿತ್ ಒನ್ ನಂಬರ್, ಕರೆಕ್ಟ್ ಅಲ್ವಾ? ಅದೇ ಥರ ನಾವು ಇದಕ್ಕೂ ಮಾಡಬೇಕು. ಇದಕ್ಕೂ ಮಾಡ್ಬೇಕಾದ್ರೆ ನಾವೇನು ಗಮನ ಇಟ್ಟು ನೋಡಬೇಕು, ನಾವು ರಿಪೀಟೆಡ್ ಲೆಟರ್ಸ್ಗೆ ಇವ್ರು ಯಾವ ನಂಬರನ್ನು ತೊಗೊಂಡಿದ್ದಾರೆ, ರಿಪೀಟೆಡ್ ಲೆಟರ್ಸ್ಗೆ ಇವ್ರು ಯಾವ ರಿಪೀಟೆಡ್ ಟರ್ಮ್ಗೆ ಅಂದರೆ ANಗೆ ಯಾವ ಒಂದು ನಂಬರ್ನ ರೀಪ್ಲೇಸ್ ಮಾಡಿದ್ದಾರೆ ಅಂತ, ಆ ನಂಬರ್ಸು ಈ ಎಲ್ಲ ಆಪ್ಷನಲ್ಲೂ ಇದ್ದೇ ಇರುತ್ತೆ. ದಟ್ ಇಸ್ ನಂಬರ್ 5. ಸೊ ಹಂಗೆ ಅರ್ಥ ಮಾಡ್ಕೋಬೇಕು, ಆಯಿತಾ? ಸಡನ್ನಾಗಿ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಅದನ್ನು ನಾಪ್ಕ ಇಟ್ಕೊಳ್ಳಿ. ಆಪ್ಷನ್ ಕರೆಕ್ಟಾಗಿ ನೋಡಿರೋ ಆಪ್ಷನ್ನಲ್ಲಿ ಎಲ್ಲ ಆಪ್ಷನಲ್ಲೂ 5 ಕೊಟ್ಟಿದ್ದಾರೆ ಅಂದರೆ ದ ರಿಪೀಟೆಡ್ ಟರ್ಮ್ಸ್, ದಟ್ ಈಸ್ AN ಆ್ಯಂಡ್ AN ಆರ್ ರೀಪ್ಲೇಸ್ಡ್ ವಿತ್ 5 ಅಂತ ಅರ್ಥ. ಹಂಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿರೋ ಥರನೇ ಫಾಲೋ ಮಾಡಬೇಕು ಅನ್ನೋ ಥರ ಇದ್ದಿದ್ರೆ, ಈಗ ಇಲ್ಲಿರೋ ಥರನೇ ನಾವೇನು ಮಾಡಿದ್ವಿ? UE 2 ಅಂತ ತೊಗೊಂಡ್ವಿ ಆ್ಯಸ್ ಬಿಕಾಸ್ ಇಟ್ ವಾಸ್ ಸೆಕೆಂಡ್ ಟರ್ಮ್, ಆ್ಯಂಡ್ ಅದು CH ನಾವು 1 ಅಂತ ತೊಗೊಂಡ್ವಿ ಆ್ಯಸ್ ಬಿಕಾಸ್ ಇಟ್ಸ್ ದ ಫಸ್ಟ್ ಟರ್ಮ್. ನಾವು ಹಾಗೆ ಫಾಲೋ ಮಾಡಬೇಕು ಅನ್ನೋ ಥರ ನಮ್ಮ ಹತ್ರ ಇದ್ದರೆ ಆವಾಗ ಯು ವಿಲ್ ಬಿ ಗೆಟಿಂಗ್ ಅನ್ ಆಪ್ಷನ್ ವಿಚ್ ಇಸ್ ನನ್ ಆಫ್ ದಿಸ್. ಆವಾಗ ನೀವು ನನ್ ಆಫ್ ದಿಸ್ ಕೊಡಬೇಕು. ಇಲ್ಲಿ ನನ್ ಆಫ್ ದಿಸ್ ಎಲ್ಲೂ ಇಲ್ವಲ್ಲ, ವೇರ್ ಇಸ್ ನನ್ ಆಫ್ ದಿಸ್ ಹಿಯರ್? ಇಫ್ ಯು ಹ್ಯಾವ್ ಟು ಫಾಲೋ ದ ಸೇಮ್ ಪ್ರೊಸೀಜರ್ ಫಾರ್ ದಿಸ್, ಇಲ್ಲಿ ನನ್ ಆಫ್ ದಿಸ್ ಅಂತ ಬರಬೇಕು. ಬರಲ್ಲ ನನ್ ಆಫ್ ದಿಸ್. ಏನಕ್ಕೆ? ಅವರು ಇಲ್ಲಿ AN 5 ಅಂತಾನೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅವಾಗ ನನ್ ಆಫ್ ದಿಸ್ ಬರೋದೇ ಇಲ್ಲ. ಸೊ ನೀವು ಯಾವ ಆಪ್ಷನ್ ಸೂಟ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಫೈನಾ? ಎಸ್. ನಾವು ಅದು AN 5 ಅಲ್ಲ, ಇವ್ರು ಮೆನ್ಷನ್ ಮಾಡಿ ತೊಗೊಂಡಿರೋರು. ಹಾಗೇನಾದ್ರು AN ಮತ್ತು AN 2ನೇ ಆಗಿತ್ತು ಅಂತಂದರೆ, ಇಫ್ ದಿಸ್ AN and AN stands for 2 respectively in original, ಅವಾಗ ಇಲ್ಲಿ ನನ್ ಆಫ್ ದಿಸ್ ಅಂತ ಆಪ್ಷನ್ ಬರುತ್ತೆ. ಅವಾಗ ನೀವು ನನ್ ಆಫ್ ದಿಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೋದಾಗತ್ತೆ. ಕರೆಕ್ಟಾಗಿ ಹೋಪ್ ಯು ಗಾಟ್ ಇಟ್. ಇಷ್ಟೆಲ್ಲ ನೀವು ಥಿಂಕ್ ಮಾಡಬೇಕು. ಯಾಕೆ ಅಂದರೆ ತುಂಬ ಜನಕ್ಕೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಲ್ಲಿ ನಾವು ಇಷ್ಟೆಲ್ಲ ಹೇಳ್ಕೊಟ್ಟು ಮತ್ತಲ್ಲಿ ಚೇಂಜ್ ಆಯಿತು ಅಂದರೆ ಅದು ಏನಕ್ಕೆ ಕಾರಣ ಇದೆ? ಐದರ್ ಒಂದು ಅವ್ರು ತೊಗೊಂಡಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅದು ಆಪ್ಷನಲ್ಲಿ ಡಿಫಾಲ್ಟ್ ಆಗಿ ಬಂದಿರುತ್ತೆ. ನಾವು ಅದನ್ನ ಚೆಕ್ ಮಾಡಿಕೊಂಡು ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ರಾಂಗ್ ಅಂತ ನೋಡಬೇಕು. ಓಕೆನಾ? ಎಸ್. ನಾವು ಥರ್ಡ್ ಕ್ವಶನ್. In a code language, if pose is coded as OQNPRTDF, then type will be coded as. ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್. ನನ್ನ ಕ್ವಶನ್ ಬರೆದು ಬಿಡ್ತೀನಿ ತಡೀರಿ. ಇಟ್ ಈಸ್ coded as, that is OQNPRTDF. OQNPRTDF ಪೋಸ್ಟ್ ಕೋಡ್ ಆಗಿದೆ. ದೆನ್ ವಾಟ್ ವಿಲ್ ಬಿ ಟೈಪ್ ಕೋಡೆಡ್ ಆಸ್ ಅಂತ ಕೇಳ್ತಿದ್ದಾರೆ. ಇವಾಗ ನೀವು ನೋಡ್ಬೋದು ಇಲ್ಲಿ ದೇರ್ ಇಸ್ 4 ಲೆಟರ್ಸ್ ಆ್ಯಂಡ್ ಅದಕ್ಕೆ ಡಬಲ್ ಆಗಿದೆ. ಓಕೆನಾ? 4 2s 8. ಇಲ್ಲಿ 1 2 3 4, ಇಲ್ಲಿ 1 2 3 4 5 6 7 8 ಆಗಿದೆ. ಹೆಂಗೆ 8 ಆಗೋಯ್ತು?
ನೋಡಿ ಈ ಥರನೇ ಕೋಡ್ ಮಾಡಿರ್ತಾರೆ ಅವ್ರು, ನೀವು ಐಡೆಂಟಿಫೈ ಮಾಡಬೇಕು. ಈಗ 4 ಲೆಟರ್ಸ್ ಇದೆ, 4 ಲೆಟರ್ ಕೋಡ್ ಆಗಬೇಕಲ್ವಾ, ಹೆಂಗೆ ಡಬಲ್ ಆಯಿತು ಅಲ್ವಾ? ಸೊ ಹಿಯರ್ ಇಸ್ ದ ಕ್ವಶನ್. ಸೊ ಫಸ್ಟ್ ಟೇಕ್ ದಿಸ್ ಆಸ್ ಸೆಟ್ ಆಫ್ 2 letters. Okay, take this as set of 2 letters. This is OQ, NP, RT, DF. ಕರೆಕ್ಟಾ? ಸೆಟ್ ಆಫ್ 2 letters. ಇವಾಗ ಈ ಎರಡು ಮಧ್ಯದಲ್ಲಿ ಯಾವ ಲೆಟರ್ ಬರಬೇಕು? ದಿಸ್ ಇಸ್ O ಆ್ಯಂಡ್ Q. ಎರಡು ಲೆಟರ್ ಮಧ್ಯದಲ್ಲಿ ಯಾವ್ದು ಬರಬೇಕು? P ಬರಬೇಕು. ಸೊ ದಿಸ್ ಇಸ್ P ಹಿಯರ್. ಈ ಎರಡು ಲೆಟರ್ ಮಧ್ಯೆ ಯಾವ್ದು ಬರಬೇಕು? ದಟ್ ಈಸ್ ವಾಟ್ ಐ ಕ್ಯಾನ್ ಸೇ NP. ಸೊ NO. ಕರೆಕ್ಟ್. RT ಎರಡು ಮಧ್ಯದಲ್ಲಿ ಏನು ಬರಬೇಕು? ಎಸ್. ಸೊ ದಟ್ ಈಸ್ ಎಸ್. ಈ ಎರಡು ಮಧ್ಯದಲ್ಲಿ ಏನು ಬರಬೇಕು? ಈ ಲೆಟರ್ ಬರಬೇಕು ಆ್ಯಂಡ್ ದಟ್ ಈಸ್ ಇ. ಸೊ ಈ ಥರ ಕೊಟ್ಟಾಗ ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಗಾಟ್ ಅ 4 letter ವರ್ಡ್ ವಿಚ್ ಇಸ್ ಬೀನ್ ಕೋಡೆಡ್ ಆಸ್ ಅ 8 letter ವರ್ಡ್, 4 letter ವರ್ಡು 8 letter ವರ್ಡ್ ಆಗಿ ಕೋಡ್ ಆಗ್ತಾ ಇದೆ ಅಂತಂದರೆ ನೀವು ಏನು ಮಾಡಬೇಕಂದ್ರೆ ಫಸ್ಟು ಡಿವೈಡ್ ದಟ್ ಆಸ್ ಅ ಸೆಟ್ ಆಫ್ 2 letters and check whether in between what is present in this 2 letter. ಈ ಲೆಟರ್ ಎರಡು ಲೆಟರ್ ಮಧ್ಯ, I'm sorry for the distraction, just give me a minute. ಓಕೆನಾ? I got a bit stressed, I'm sorry. Like ಎಷ್ಟೊಂದು ಜೋರಾಗಿ ಮಾತಾಡ್ತಿದ್ನಲ್ಲ, ಸ್ವಲ್ಪ ಸುಸ್ತಾದಂಗೆ ಆಯಿತು. ಸೊ ಜಸ್ಟ್ ಮಿನಿಟ್ ಆಫ್ ಟೈಮ್, ಸಾರಿ. ಯಾ, ಸೊ ಈ OQ ಮಧ್ಯದಲ್ಲಿ ಯಾವುದೊಂದು ಲೆಟ್ರ್ ಬರಬೇಕಿತ್ತು? P ಬರಬೇಕಿತ್ತು. ಸೊ ಕರೆಕ್ಟ್ ಅಲ್ವಾ? ಸೊ ದಟ್ ಇಸ್ P ಹಿಯರ್. ಸೊ ದೇ ಹ್ಯಾವ್ ಟೇಕನ್ ದಿ P ಬಿಫೋರ್ ಆ್ಯಂಡ್ ಆಫ್ಟರ್ ಲೆಟರ್ನ ಜಾಯಿನ್ ಮಾಡಿದ್ದಾರೆ. Pದು ಹಿಂದೆ ಲೆಟರು, Pದು ಮುಂದೆ ಲೆಟರ್ನ ಜಾಯಿನ್ ಮಾಡಿ ಸೇರಿಸಿದ್ದಾರೆ. ಸೊ ದಟ್ ಇಸ್ ವೈ ದೇವ್ ಗಾಟ್ ಇಟ್ ಆಸ್ 8 letters. ಆ್ಯಂಡ್ ಈವನ್ ಫಾರ್ O ಹಿಂದೆ, O ಮುಂದೆ, ಎಸ್ ಹಿಂದಿನ ಲೆಟರು, ಎಸ್ ಮುಂದಿನ ಲೆಟರು, ಈ ಹಿಂದಿನ ಲೆಟರು, ಈ ಮುಂದಿನ ಲೆಟರ್ ತಗೊಂಡು ಈ ಥರ ಮಾಡಿದ್ದಾರೆ. ಸೊ ದಿಸ್ ಇಸ್ ವಾಟ್ ಇಸ್ ದಟ್. ಆ್ಯಂಡ್ ಇನ್ ಬಿಟ್ವೀನ್ ದಿಸ್ ಯು ಗೆಟ್ ದೀಸ್ ಲೆಟರ್ಸ್ ವಿಚ್ ಇಸ್ PYC ಪೋಸ್ಟ್. ನಾವು ಕ್ಯಾನ್ ವಿ ಡೂ ದ ಸೇಮ್ ಫಾರ್ ಟೈಪ್? ಮಾಡೋಣ. ಟೈಪ್ ಅಲ್ವಾ ನಮಗೆ ಕೊಟ್ಟಿರೋದು, ವೇರ್ ವಾಸ್ ದ ಟೈಪ್. ಓಕೆನಾ? ಎಸ್, ಹಿಂಗೆ ಚೆಕ್ ಮಾಡ್ಬೇಕು, ನೀವೆಲ್ಲ ಥರನೂ ಚೆಕ್ ಮಾಡಬೇಕಾಗತ್ತೆ. ಸೊ ವಾಟ್ ಇಸ್ ಟಿ ಬಿಫೋರ್ ಯಾವುದು? ಎಸ್ ಇದೆ. ಟಿ ಆಫ್ಟರ್ ಯಾವುದು? ಯು ಇದೆ. ಎಸ್ ಯು ದ ಫಸ್ಟ್ ಒನ್. ವೈ ಇದೆ, ಇಲ್ಲಿ ಬರೆಯೋಣ. ವೈ ಹಿಂದೆ ಏನಿದೆ? ವೈ ಹಿಂದೆ ಏನಿದೆ? ಇಟ್ ಇಸ್ ಎಕ್ಸ್ ಝೆಡ್. ಕ್ಯಾನ್ ಐ ರೈಟ್ ಎಕ್ಸ್ ಝೆಡ್? ಓಕೆ. ನಾವು ನೆಕ್ಸ್ಟು ಯಾವುದಿದೆ? ಪಿ ಇದೆ. ಪಿ ಹಿಂದೆ ಮುಂದೆ ಹೇಳಬೇಕು. ಇಟ್ ಇಸ್ O Q. ಇದಕ್ಕೆ ಆಲ್ಫಾಬೆಟ್ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ಅದರ ನಂಬರ್ಸು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳೋದು, ಹೌದಾ? ನೆಕ್ಸ್ಟ್ ವಿ ಹ್ಯಾವ್ ಇ. ಈ ಹಿಂದೆ ಮುಂದೆ ಏನಿದೆ? ಇಲ್ಲೇ ಇದೆಯಲ್ಲ. ಸೊ ದಿಸ್ ಇಸ್ D and F. ಶೆಲ್ ವಿ ರೈಟ್ D and F? ಎಸ್, ಅಲ್ಲೇ ಕೊಟ್ಟಿದ್ದಾರೆ. ಸೊ ಇಯರ್ ದಿಸ್ ಇಸ್ SU XZ OQ DF. ವೇರ್ ಎಸ್ SIU XZ OQ DF. DF ಎಲ್ಲಿದೆ? ದಿಸ್ ಇಸ್ ದ ಆನ್ಸರ್. ಥರ್ಡ್ ಆಪ್ಷನ್ ಇಸ್ ದಿ ಆನ್ಸರ್. ಕರೆಕ್ಟ್. ಥರ್ಡ್ ಆಪ್ಷನ್ನು ಆನ್ಸರ್ ಆಗಿರುತ್ತೆ. ಓಕೆನಾ? ಲೆಟ್ಸ್ ಜಸ್ಟ್ ಚೆಕ್. ಎಸ್, ಕರೆಕ್ಟ್. ನಾವು ಫೋರ್ತ್ ಒನ್ ಅರ್ಥ ಆಗ್ತಿದೆಯಾ ನಿಮಗೆ? 4 ಲೆಟರದ್ದು 8 letter ಆಗ್ತಿದೆ ಅಂದರೆ ದಯವಿಟ್ಟು ಈ ರೀತಿಯಾದ ಚೆಕ್ಕಿಂಗನ್ನು ಮಾಡ್ಕೊಳ್ಳಿ. 2 ಭಾಗ ಮಾಡ್ಕೊಳ್ಳಿ. 2 letters ಒಂದು ಸೆಟ್ ಅಂತ ಮಾಡಿಕೊಂಡು ಚೆಕ್ ಮಾಡಿ. ಓಕೆನಾ? In a certain code language, the word example is written as EMAXSCPL. How will be the word beyond C? Beyond C will be written in that language ಅಂತ. ಸೊ ಇದು ಏನಂದರೆ ನಿಮಗೆ ಇಲ್ಲಿ ಗಮನ ಇಟ್ಟು ನೋಡ್ಬೋದು, ಇಲ್ಲಿ ಏನು ಚೇಂಜಸ್ ಆಗಿಲ್ಲ. ಏನು ಚೇಂಜಸ್ಸು? ಒಂದು ಲೆಟ್ರು ಬೇರೆ ಆಗಿದೆಯಾ? ಬೇರೆ ಆಗೇ ಇಲ್ಲ. ಕರೆಕ್ಟಾಗಿ ಗಮನಿಸಿ, ಇಷ್ಟು ಲೆಟರ್ ಒಳಗಡೆನೇ ಇಲ್ಲಿದೆ, ಬೇರೆ ಯಾವ ಎಕ್ಸ್ಟ್ರಾ ಲೆಟರು ಬಂದಿಲ್ಲ. ಇಲ್ಲಿ ಏನು ಲೆಟರ್ಸ್ ಇದೆ ಅದೇ ಲೆಟರ್ ಇಲ್ಲಿದೆ. ಅಂದರೆ ಏನರ್ಥ? ಇಟ್ ಈಸ್ ಜಸ್ಟ್ ವಾಟ್ ಐ ಕ್ಯಾನ್ ಸೇ ಶಫಲಿಂಗ್ ಆಫ್ ವರ್ಡ್ ಅಷ್ಟೇ. ವರ್ಡ್ ಶಫಲಿಂಗ್ ಬಿಟ್ಟು ಇಲ್ಲಿ ಏನೂ ಆಗಿಲ್ಲ. ಸೊ ಹೆಂಗೆ ಶಫಲ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕು. ಈಗ ನಾನು ಬರೆದು ತೋರಿಸ್ತೀನಿ ನೋಡಿ. ಇಟ್ ಈಸ್ ಎಕ್ಸಾಂಪಲ್ ಅಲ್ವಾ? EXAMP ಅಲ್ಲಿ ಈಗ ಶಫಲ್ಡ್ ಕೂಡ ಇಲ್ಲಿ ಬರ್ಕೋತಾ ಇದ್ದೀನಿ ನಾನು. ಶಫಲ್ಡ್ ಏನಿದೆ? ಶಫಲ್ಡು
ಎಮ್ ಎ ಎಕ್ಸ್ ಎಸ್ ಎಕ್ಸಾಂಪಲ್ಸ್ ಇದಲ್ವಾ? ಓಕೆ, ಎಸ್ ಇ ಪಿ ಎಲ್ ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ತುಂಬ ಜನಕ್ಕೆ ಡೌಟ್ ಆಗ್ಬೋದು, ಈ ಮತ್ತು ಈ ಸೇಮ್ ಆಗೋಯ್ತಲ್ಲ ಅಂತಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಈ ಮತ್ತು ಈ ಸೇಮ್ ಆಗೋಯ್ತಲ್ಲ ಅಂದ್ಬಿಟ್ಟು. ಅಲ್ಲ, ಇದು 7th ಲೆಟರು ಫಸ್ಟಿಗೆ ಹೋಗಿದೆ. ದಿಸ್ 7th letter is going to first and what I can say this first letter is going to this place ಅಂತ ಅರ್ಥ. ಅವರೇ ಇದು ಆನ್ಸರಲ್ಲಿ ಹೇಳಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. So when we go through the positions of each letter, then the letter 7th place comes at first. ಇವ್ರು 7th place comes at first ಅಂತ ಕೊಟ್ಟಿದ್ದಾರೆ. ಯಾಕೆಂತಂದರೆ 7th place ಅಲ್ಲೇ ಉಳ್ಕೋಬೇಕು. ಈಗ ಲೆಕ್ಕ ಹಾಕಿದ್ರೆ 7th place ಫಸ್ಟಿಗೆ ಹೋಗಿಲ್ಲ ಅಂದರೆ ಈ 7th place ಅಲ್ಲೇ ಉಳ್ಕೋಬೇಕು. ಸೊ ನಿಮಗೆ ಇವಾಗ 7th ಇಲ್ಲಿ 6th ಪ್ಲೇಸಿಗೆ ಬಂದ್ಬಿಟ್ಟಿರೋದ್ರಿಂದ ಸೊ ಇವರು 7th place ಫಸ್ಟಿಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ ನೀವು ಆ ಥರ ನನಗೆ ಗೊತ್ತಾಗಲ್ಲ ಮ್ಯಾಮ್ 7th place ಫಸ್ಟಿಗೆ ಹೋಗಿದೆ ಅಂತ, ಬಿಕಾಸ್ 2E ಇದೆ ಅಂತಂದಾಗ ನೀವು ಹೆಂಗೆ ಜ್ಞಾಪಕ ಇಟ್ಕೊಳ್ಳಿ ಅಂದರೆ ಫಸ್ಟ್ ಪ್ಲೇಸ್ ಫಸ್ಟೇ ಉಳ್ಕೊಂತು 7th place 6th place ಹೋಗಿದೆ. ಓಕೆನಾ? ದಿಸ್ ಇಸ್ ಫಸ್ಟ್ ಪ್ಲೇಸ್. ಇ ಈಸ್ ಸೇಮ್, ಇ ಆ್ಯಂಡ್ ಇ ಫಸ್ಟ್ ಪ್ಲೇಸಲ್ಲಿ ಏನಿದೆ ಅದು ಸೇಮ್ ಆಗಿ ಉಳ್ಕೊಬಿಡ್ತು. ಈ 7th place ಇ ಏನಿದೆ, ದಿಸ್ 7th place ಇ ಏನಿದೆ, ದಿಸ್ ಇ ಹ್ಯಾಸ್ ಬೀನ್ ಮೂವ್ ಟು 6th position ಅಂತ ತಲೆಗೆ ಹಾಕೊಳ್ಳಿ. ಆಯಿತಾ? ಹಾಗೆ ಹಾಕೊಂಬಿಡಿ ತಲೆಗೆ, ನೋ ಇಶ್ಯೂಸ್, ಫೈನ್. ಓಕೆ, ಈಗ ದಿಸ್ ಇಸ್ 1 2 3 4. ಐ ಆಮ್ ರೈಟಿಂಗ್ ದ ಪೊಸಿಷನ್ ನಂಬರ್ 7 8. ಆಯಿತಾ? 8. ಈಗ ಏನಾಗ್ತಿದ್ಯಪ್ಪ ಅಂತಂದರೆ ಸೊ ದಿಸ್ ಇಸ್ 2 ಅಲ್ವಾ? ದಿಸ್ ಇಸ್ 2. ಸೊ ಇವಾಗ ಇದು ಸೆಕೆಂಡ್ ಪ್ಲೇಸ್ದು ಎಲ್ಲೋಗಿದೆ? ಸೆಕೆಂಡ್ ಪ್ಲೇಸ್ದು ಇಟ್ ಇಸ್ ಬೀನ್ ಮೂವ್ ಟು ದ ಪ್ಲೇಸ್ 4 ಆ್ಯಂಡ್ ಥರ್ಡ್ ಪ್ಲೇಸ್ ಇಟ್ ಇಸ್ ಬೀನ್ ಮೂವ್ ಟು ದ ಥರ್ಡ್ ಪ್ಲೇಸ್, ಇಟ್ ಇಸ್ ಬೀನ್ ದ ಸೇಮ್. ಫೋರ್ತ್ ಪ್ಲೇಸ್ ಇಟ್ ಇಸ್ ಬೀನ್ ಮೂವ್ ಟು ಸೆಕೆಂಡ್ ಪ್ಲೇಸ್. 4th place ಸೆಕೆಂಡ್ ಪ್ಲೇಸ್ಗೆ ಹೋಗಿದೆ ಆ್ಯಂಡ್ 5th place is moved on to the 7th place and 6th place is moved on to the 8th place and 7th is moved on to once again the 6th place and 8th place is moved on to the 5th place. ಆಯಿತಾ? ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೀವು ಕರೆಕ್ಟಾಗಿ ಗಮನಿಸಬೇಕು. ಒಂದು ಲೆಟರ್, ಒಂದು ವರ್ಣ ಕಂಪ್ಲೀಟಾಗಿ ನೋಡಿ, ಅಂದರೆ ಲೆಟರ್ಸ್ನ ಕಂಪ್ಲೀಟಾಗಿ ನೋಡಿ. ಅದನ್ನು ನೋಡಿಬಿಟ್ಟು ಇಫ್ ಇನ್ ಕೇಸ್ ದೀಸ್ ಲೆಟರ್ಸ್ ಆರ್ ದ ಸೇಮ್, ಒಂದು ಲೆಟರು ಬೇರೆ ಆಗಿಲ್ಲ ಅಂದರೆ ಇದು ಬರೀ ಶಫಲಿಂಗ್ ಮಾತ್ರ. ಅಂದರೆ ಲೆಟ್ರನ್ನ ರೀಶಫಲ್ ಮಾಡಿ ಕೊಟ್ಟಿದ್ದಾರೆ, ರೀಶಫಲ್ ಮಾಡಿ ಕೊಟ್ಟಿರ್ತಾರೆ. ಆ್ಯಂಡ್ ನೀವು ಈ ಥರ ಬರ್ಕೊಳ್ಳಿ, ಬೇಗ ಬೇಗ ಬರ್ಕೊಂಡು ರೈಟ್ ದ ಲೆಟರ್, ರೈಟ್ ದ ಹೋಲ್ ವರ್ಡ್, ರೈಟ್ ದ ಪೊಸಿಷನ್. ಆಫ್ಟರ್ ಯು ರೈಟ್ ದ ಪೊಸಿಷನ್, ಕೆಳಗಡೆ ನೀವೇನು ಮಾಡಬೇಕು, ಆ ವರ್ಡು ಯಾವ ರೀತಿಯ ಕೋಡ್ ಆಗಿದೆ ದ್ಯಾಟ್ ಆಲ್ಸೋ ಹ್ಯಾವ್ ಟು ರೈಟ್. ಆ್ಯಂಡ್ ಅದ್ರದ್ದು ಕೂಡ ನೀವು ನೀಟಾಗಿ ಅದಕ್ಕೆ ಪೊಸಿಷನ್ ಬರೆಯೋಕ್ಕೆ ಹೋಗ್ಬೇಡಿ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸೊ ಇಲ್ಲಿ ಪೊಸಿಷನ್, ಫಸ್ಟ್ ಪೊಸಿಷನ್ದು ಫಸ್ಟ್ ಪೊಸಿಷನಲ್ಲೇ ಉಳ್ಕೊಂತು ಅಂತ ಹೇಳಬೇಕು. ಇಲ್ಲಿ ಸೆಕೆಂಡ್ ಪೊಸಿಷನ್ದು ಎಲ್ಲೋಗಿದೆ, 4th ಪೊಸಿಷನ್ಗೆ ಹೋಗಿದೆ. ಸೊ ಈ ಥರ ನೀವು ಅಂದಾಜು ಮಾಡ್ಕೊಂಡು ನನಗೆ ಹೆಂಗೆ ಬರ್ದೆ ಹಂಗೆ ಬರ್ಕೊಳ್ಳಿ. ಅದೇ ಥರನೇ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಡೂ ಎಸ್ ಯು ಹ್ಯಾವ್ ಟು ರೈಟ್ ದಿಸ್ ಆ್ಯಂಡ್ ಆನ್ ದ ಸೇಮ್ ಬೇಸಿಸ್. ಇದೇ ಥರ ಬರ್ಕೊಂಡು ಇದೇ ಬೇಸಿಸಲ್ಲಿ ನೀವೇನು ಮಾಡಬೇಕು, ಗಿವನ್ ವರ್ಡ್ಗೂ ಚೇಂಜ್ ಮಾಡಬೇಕು. ಗಿವನ್ ವರ್ಡ್ ಯಾವುದು ನಮಗೆ ಈಗ ಕೇಳಿರೋದು? ದೇ ವಾಸ್ಕ್ಡ್ ಯು ಬಿ ಆನ್ ಸಿ, ದಟ್ ಇಸ್ ಬಿ UOYANCI, ದಟ್ ಇಸ್ ಬಿ ಆನ್ ಸಿ. ಈಗ ಅದು ನಂಬರ್ ಬರ್ಕೊಳ್ಳಿ, 1 2 3 4 5 6 7 8. ಆಯಿತಾ? ಸೊ ಈಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ನಾನು ನಿಮ್ಗೆ ಹೇಳ್ಕೊಟ್ಟೆ ಫಸ್ಟಲ್ಲೇ ಉಳ್ಕೊಂತು 7th 6ಗೆ ಉಳ್ಕೊಂತು ಅಂತ. ಹಂಗೆ ಜ್ಞಾಪಕ ಇಟ್ಕೋಬೇಡಿ. ಈ ಥರ ಬಂದಾಗ ಹಂಗೆ ಜ್ಞಾಪಕ ಇಟ್ಕೋಬೇಡಿ, ಬಿಕಾಸ್ ಇಲ್ಲಿ ರಿಪೀಟ್ ಆಗಿಲ್ಲ ನಿಮಗೆ. ಫಸ್ಟು ರಿಪೀಟ್ ಆಗಿಲ್ಲ, 7th ರಿಪೀಟ್ ಆಗಿಲ್ಲ. ಸೊ ಹಂಗಾಗಿ ಯಾವತ್ತೂ 7th ಫಸ್ಟ್ ಬರುತ್ತೆ ಆ್ಯಂಡ್ ಫಸ್ಟ್ ಒನ್ನೇ 6ಗೆ ಹೋಗುತ್ತೆ. ಆ ಥರ ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಜ್ಞಾಪಕ ಇಟ್ಕೋಬೇಕಾದ್ರೆ ಹಂಗೆ ಜ್ಞಾಪಕ ಇಟ್ಕೊಂಬಿಡಿ. ಇಲ್ಲಿ ಬರಬೇಕಾದ್ರೆ ನಿಮಗೆ ವರ್ಕ್ ಆಗೋದೇ 7th ಲೆಟರ್ ಫಸ್ಟಿಗೆ ಹೋಗುತ್ತೆ, ಫಸ್ಟ್ ಲೆಟರು 6ಗೆ ಬರುತ್ತೆ ಅಂತ. ಈಗ ನಾವು 7th ಲೆಟ್ರು ಫಸ್ಟ್ ತೊಗೊಂಡ್ರೆ ಸಿ ಫಸ್ಟ್ ಬರುತ್ತೆ. ಆಯಿತಾ? ಇಲ್ಲಿ ನಾವು ನಂಬರಿಂಗ್ ಮಾಡಿದ್ದೀವಿ ಸೆಕೆಂಡ್ ಒನ್ ಅಂತ, ಅಂದರೆ ಇಲ್ಲಿ 4th ಲೆಟರು. 4th ಲೆಟರ್ ಯಾವುದು? ಸೆಕೆಂಡ್ ಬಂದಿದೆ. ಸೊ ಇಲ್ಲಿ 4th ಲೆಟರ್ ಯಾವುದು? ದಿಸ್ ಇಸ್ 4th ಲೆಟರ್, ದಟ್ ಇಸ್ ವೈ. ಕ್ಯಾನ್ ವಿ ರೈಟ್ ಇಟ್ ಹಿಯರ್? 4th ಲೆಟರ್ ಎಮ್ ಸೆಕೆಂಡಿಗೆ ಬಂತ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಹಿಂಗೂ ಮಾರ್ಕ್ ಮಾಡಬೇಡಿ,
ಇದು ತಪ್ಪಾಗುತ್ತೆ, ಹಿಂಗೆ ಮಾರ್ಕ್ ಮಾಡಬೇಡಿ. ಏನು ಮಾಡ್ತೀರಪ್ಪ ಅಂದರೆ ವೆನ್ ಯು ಆರ್ ರೈಟಿಂಗ್ ದಿಸ್, ಮಾರ್ಕ್ ದಿ ನಂಬರ್ಸ್ ಆಫ್ ದ ದಿಸ್ ಇದ್ರ ಪೊಸಿಷನ್ ನಂಬರ್ಸ್ ಮಾರ್ಕ್ ಮಾಡಿಬಿಡಿ. ಓಕೆನಾ? ಈಗ ಏನಂದರೆ ಇವಾಗ ಎಕ್ಸಾಂಪಲ್ ಅನ್ನೋದಕ್ಕೆ ನಾವಿಲ್ಲಿ ಪೊಸಿಷನ್ ನಂಬರ್ ಕೊಟ್ಟಿದ್ದೀವಿ. ಈಗ ಇದು ಲೆಟರ್ ಮಾತ್ರ ಶಫಲ್ ಆಗಿದೆ, ನಿಮಗೆ ಬೇರೆ ಏನೂ ಚೇಂಜಸ್ ಆಗಿಲ್ಲ. ಸೊ ಬೇರೆ ಏನೂ ಚೇಂಜಸ್ ಆಗಿಲ್ಲದಿರೋ ಕಾರಣದಿಂದಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟು ಯು ಹ್ಯಾವ್ ಟು ರೈಟ್ ದ ಪೊಸಿಷನ್ ಆಫ್ ದೀಸ್ ಲೆಟರ್ಸ್. ಈ ಲೆಟರ್ಸ್ ಟು ಪೊಸಿಷನ್ ವಿತ್ ರೆಸ್ಪೆಕ್ಟ್ ಎಕ್ಸಾಂಪಲೇ ಬರ್ಕೊಳ್ಳಿ. ಈಗ ಇದು 7th ಲೆಟರು ಅಲ್ವಾ? ಈಗ ಇದು ನಮಗೆ 4th ಪೊಸಿಷನ್ಲಿರೋದು, ಸೊ 4 ಬರ್ಕೊಳ್ಳಿ. ಇದು ಎ 3 ಬರ್ಕೊಳ್ಳಿ. ಇದು ಎಕ್ಸಲ್ಲಿದೆ 2 ಬರ್ಕೊಳ್ಳಿ. ಇದು ಎಸ್ ಇದೆ 8 ಬರ್ಕೊಳ್ಳಿ. ಇ ಇದೆ 1 ಬರ್ಕೊಳ್ಳಿ. ಪಿ ಇದೆ 5 ಬರ್ಕೊಳ್ಳಿ. ಎಲ್ಲಿದೆ 6 ಬರ್ಕೊಳ್ಳಿ. ಆಯಿತಾ? ಈ ಥರ ಹ್ಯಾವ್ ಟು ರೈಟ್ ದೀಸ್ ಲೆಟರ್ಸ್ ಪೊಸಿಷನ್ ಅಕಾರ್ಡಿಂಗ್ ಟು ಎಕ್ಸಾಂಪಲ್. ಬಿಕಾಸ್ ಶಫಲ್ ಆಗಿರೋದ್ರಿಂದ ನೀವು ಎಕ್ಸಾಂಪಲ್ಗೆ ಸಂಬಂಧಪಟ್ಟಂತೆ ಈ ಲೆಟರ್ಗಳಿಗೆ ಏನು ಪೊಸಿಷನ್ ಇತ್ತು ವಿತ್ ರೆಸ್ಪೆಕ್ಟ್ ಟು ದ ವರ್ಡ್ ಎಕ್ಸಾಂಪಲ್, ವಾಟ್ ಆರ್ ಆಲ್ ದ ಪೊಸಿಷನ್ ನಂಬರ್ಸ್ ದಟ್ ಈಸ್ ಬೀನ್ ಪ್ರೆಸೆಂಟ್ ಫಾರ್ ದಿಸ್ ಲೆಟರ್ಸ್, ಅದನ್ನು ಬರ್ಕೊಳ್ಳಿ. ಆವಾಗ ಇಲ್ಲಿ ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಇಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇದು 7th ಲೆಟರ್ ಅಲ್ವಾ? 7th ಲೆಟರ್ ಇ ಫಸ್ಟಿಗೆ ಬಂದಿದೆ. ಸೊ ಅವಾಗ ನಮ್ಗೆ ಇಲ್ಲಿರೋ 7th ಲೆಟರ್ನ ತೆಗೆದು ಫಸ್ಟಿಗೆ ಹಾಕ್ಬೋದು. ಮತ್ತು ಇಲ್ಲಿ ಎಮ್, ಇದು 4th ಲೆಟರ್ ಅಲ್ವಾ? ಸೊ 4th ಲೆಟರ್ ಸೆಕೆಂಡಿಗೆ ಬಂದಿದೆ. ಇಲ್ಲಿ 4th ಲೆಟರ್ ವೈ ಸೆಕೆಂಡಿಗೆ ಬರ್ಸಿದ್ದೀವಿ. ಈಗ ಎ 3 ಇದೆ. ಸೊ ಇಲ್ಲಿ 3 ಎಂಟ್ರಿ ಸೇಮ್ ಆಯಿತು. ಓ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟು ಎಕ್ಸ್ ಏನಪ್ಪ? ಎಕ್ಸು 2nd ಲೆಟರ್ ಅಲ್ವಾ? ಎಕ್ಸಾಂಪಲ್ಗೆ ಸಂಬಂಧಪಟ್ಟಂತೆ ಎಕ್ಸ್ ಪೊಸಿಷನ್ ಎಷ್ಟು ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಸೊ 2nd ಲೆಟರು. ಸೊ ಇಲ್ಲಿ 2nd ಲೆಟ್ರು ಯು ಅಲ್ವಪ್ಪ, ಅದನ್ನ ಇಲ್ಲಿ ಯು ಬರ್ಕೊಳ್ಳಿ. ನೆಕ್ಸ್ಟು ಎಸ್ ವಿತ್ ರೆಸ್ಪೆಕ್ಟ್ ಎಕ್ಸಾಂಪಲ್ ಇಟ್ಸ್ ಪೊಸಿಷನ್ ಇಸ್ 8, ಅದಿಲ್ಲಿ 8 ಆಯಿತು. ಆಯ್ತಲ್ವಾ? 8 ಆಗಿದೆನಾ? ಓಕೆ. ಸೊ ಇವಾಗ ನಮಗಿಲ್ಲಿ 8ದು ಯಾವುದು? ವೈ ಇದೆ. ಸೊ ನಾನು ವೈ ಇಲ್ಲಿ ಬರೀತೀನಿ ಅಲ್ವಾ? ಓಕೆ. ನಾವು ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ? ಇ ತಗೋತಾ ಇದ್ದೀನಿ. ಈ ಪೊಸಿಷನ್ 1 ಇದೆ. ಸೊ ಫಸ್ಟ್ ಲೆಟ್ರ್ ಯಾವುದು? ಬಿ. ಸೊ ಬಿ ಬರ್ಕೋತಾ ಇದ್ದೀನ ಇಲ್ಲಿ. ಓಕೆ. ನೆಕ್ಸ್ಟು ಪಿ ಏನಪ್ಪ ಅಂತ ಹೇಳಿದ್ರೆ, ಪಿ ಎಷ್ಟು? ಇದರ ಪೊಸಿಷನ್ ಎಷ್ಟು? 5th ಪೊಸಿಷನ್ನು. ಸೊ ಈಗ 5ನೇ ಪೊಸಿಷನ್ಲಿರೋದು ಎ. ಸೊ ನಾನು ಎ ಬರಿಬೋದಾ ಇಲ್ಲಿ? ನೆಕ್ಸ್ಟು ಇಲ್ಲಿ ಎಲ್ಲಿದೆ? ಮೈ ಎಲ್ ಪೊಸಿಷನ್ ಇಸ್ 6 ವಿತ್ ರೆಸ್ಪೆಕ್ಟ್ ಎಕ್ಸಾಂಪಲ್. ಸೊ 6th ಲೆಟ್ರಲ್ಲಿ ಯಾವುದು? ಎನ್ ಇದೆ. ಸೊ ಅದನ್ನು ನಾನು ಬರಿಬೋದಾ? ಸೊ ನೆಕ್ಸ್ಟು ನನ್ನ ಆನ್ಸರ್ ಏನಾಯಿತು? ಸಿ ವೈ ಓ ಯು ವೈ ಬಿ ಐ ಎನ್. ದಿಸ್ ಇಸ್ ದ ಆನ್ಸರ್. ಕರೆಕ್ಟ್? ಎಸ್. ಸೊ ಹಾಗೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಬರಿಬೇಕಾದ್ರೆ ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಎಕ್ಸಾಂಪಲ್ದು ಏನು ಪೊಸಿಷನ್ ಇದೆ. ಕರೆಕ್ಟ್? ಎಕ್ಸಾಂಪಲ್ಗೆ ಸಂಬಂಧಪಟ್ಟಂತೆ ಈ ಲೆಟ್ರುಗಳು ಎಕ್ಸಾಂಪಲ್ಗೆ ಸಂಬಂಧಪಟ್ಟಂತೆ ಯಾವುದು ಬೇರೆ ಕಡೆಯಿಂದ ಬಂದಿಲ್ಲ. ಸೊ ಈ ಲೆಟ್ರ್ಗಳನ್ನು ನೀವು ತಗೊಂಡು ಇಟ್ಟುಕೊಂಡು ಈ ಲೆಟ್ರ್ಗಳದ್ದು ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ವರ್ಡ್ ಎಕ್ಸಾಂಪಲ್ ಅದನ್ನ ನೀವು ಮೆನ್ಷನ್ ಮಾಡ್ಕೊಂಡಾಗ ನೀವು ಅದೇ ಪೊಸಿಷನ್ಸ್ನ ಇಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು. ದಟ್ ಈಸ್ ವಾಟ್ ಇಸ್ ಐ ರೋಟ್ ಇಟ್ ಹಿಯರ್. ನಾನು ಎಕ್ಸಾಂಪಲ್ಗೆ ಸಂಬಂಧಪಟ್ಟಂತೆ ಈ ಲೆಟ್ರ್ಗಳ ಪೊಸಿಷನ್ ಇಲ್ಲಿ ಬರ್ಕೊಂಡೆ. ಸೊ ಅದೇ ಪ್ರಕಾರ ಫಾಲೋ ಮಾಡಿದೆ. 7 4 3 2 8 1 5 6 ಅಂತ. ಸೊ ಇದು 7 4 3 2 8 1 5 6. ಕರೆಕ್ಟಾ? ಓಕೆ. ನೆಕ್ಸ್ಟ್ give me a minute. The 5th one. If ELCUSM is the code for muscle, which word has the code this lab TPAC? ಈಗೇನಾಗಿದೆ? ELCSUM. ಈಗ ಮಸಲ್ ನೋಡಿ, ಇದು ಈಸಿ ಇದೆ. ಮಸಲ್ ಹೆಂಗಿದೆ? MUSC ಈಗ ಇಲ್ಲಿ ಉಲ್ಟಾ ಓದಿ ELCSUM. ಏನಿಲ್ಲ, ಉಲ್ಟಾ ಆಗಿದೆ ಅಷ್ಟೇ. ದಿಸ್ ಮಸಲ್ ಇಸ್ ರಿಟರ್ನ್ ಉಲ್ಟಾ, ಮಿರರ್ ಇಮೇಜು. ಅದೇ ಥರ ದಿಸ್ ಲ್ಯಾಟಿಪ್ಯಾಕ್ದು ಮಿರರ್ ಇಮೇಜ್ ಏನು? CA. ಲಾಸ್ಟಿಂದ ಓದ್ಕೊ ಬನ್ನಿ. CAPITIL ಕ್ಯಾಪಿಟಲ್. ಸೊ ದಿಸ್ ಇಸ್ ದ ಆನ್ಸರ್. ಓಕೆನಾ? ಆ ಥರ ಚೆಕ್ ಮಾಡಬೇಕು, ಎಲ್ಲ ಪಾಸಿಬಿಲಿಟೀಸ್ ಚೆಕ್ ಮಾಡಬೇಕು, ಎಲ್ಲದಕ್ಕೂ ಒಂದೇ ಥರ ವರ್ಕ್ ಮಾಡೋದು ಅಲ್ಲ. ಫೈನ್. ಓಕೆ. ನಾವು in a certain code language, the downstairs is written as
ಇದು ಡೌನ್ ಸ್ಟೇರ್ಸ್ನ ಈ ಥರ ಬರೆದಿದ್ದಾರೆ ಫೋರ್ಕಾಸ್ಟಲ್ಗೆ ಏನು ಅಂತ. ಸೊ ಇದ್ರ ಆನ್ಸರ್ ನಾನು ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಇದ್ರ ಆನ್ಸರ್ ಚೆಕ್ ಮಾಡಿ ಹೇಳ್ತೀನಿ ನಾನು. ಸೊ ದಿಸ್ ಇಸ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ವಿಚ್ ಇಸ್ ಈಕ್ವಲ್ ಟು 4. ಸೊ ಆಪ್ಷನ್ 4 ಆನ್ಸರು. ಆಯಿತಾ? ಇದು ಹೆಂಗೆ ಅಂದರೆ, ನಾನು ಏನು ಎಕ್ಸಾಂಪಲ್ ಕ್ವಶನ್ ಹೇಳಿಕೊಟ್ಟೆ, ಐ ಟಾಟ್ ಟು ದ ಕ್ವಶನ್ ಆಫ್ ಎಕ್ಸಾಂಪಲ್ ಇನ್ ವೆರಿ ಡೀಟೇಲ್. ದಟ್ಸ್ ಎಕ್ಸಾಂಪಲ್ ಆ್ಯಂಡ್ ಬಿಯಾನ್ಡ್ ಸಿ. ಎಕ್ಸಾಂಪಲ್ ಆ್ಯಂಡ್ ಬಿಯಾನ್ಡ್ ಸಿ ಕ್ವಶನ್ದೇ ಇದು. ಎಕ್ಸಾಂಪಲ್ ಆ್ಯಂಡ್ ಬಿಯಾನ್ಡ್ ಸಿ ಕ್ವಶನ್ ಥರನೇ ಫಾಲೋ ಅಪ್ ಮಾಡಿದ್ದಾರೆ, ಮತ್ತೆ ಡೀಟೇಲಾಗಿ ಹೇಳ್ಕೊಡಲ್ಲ. ಆಲ್ರೆಡಿ ಟೈಮ್ ಆಗಿದೆ, ರೈಟ್? 44 ಮಿನಿಟ್ಸ್ ಆಗ್ಬಿಟ್ಟಿದೆ. ನಿಮಗೆ 50 ಮಿನಿಟ್ಸ್ ಮೇಲೆ ತುಂಬ ಜನ ಕೇಳಲ್ಲ. ತುಂಬ ಜನ ಅಷ್ಟೊತ್ತು ತೊಗೋತೀರಾ ಇಷ್ಟೊತ್ತು ತೊಗೋತೀರಾ ಅಂತ ಮೆಸೇಜ್ ಆಗ್ತಾನೆ ಇರ್ತೀರಾ. ಸಿ ಏನು ಗೊತ್ತಾ, ನಾವು ಟೈಮಿಂಗ್ ತೊಗೊಳ್ಳೋದಲ್ಲ, ಟೈಮಿಂಗಲ್ಲಿ ಏನು ಮಾಡಿರ್ತೀವಿ ಅದು ನೋಡಿ ಫಸ್ಟ್ ಎವ್ರಿಬಡಿ. ಬಿಕಾಸ್ ಒಬ್ಬರು NVN ಓಕೆ ಅಂತ ನಾನು ತುಂಬ ಗಮನಿಸ್ತಾ ಇರ್ತೀನಿ. ಒಂದು ಏನಂತ ಹೇಳ್ತಾರೆ, ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ. ಒಂದು ಇದು ವಿಡಿಯೋ ಮಾಡಲಿಕ್ಕೆ, ಅಂದರೆ ಒಂದು ಏನಂತ ಹೇಳ್ತಾರೆ, ಸರ್ಕ್ಯುಲರ್ ವಿಡಿಯೋ ಮಾಡಲಿಕ್ಕೆ ಇದಕ್ಕೆ ಒಂದು 20 ಮಿನಿಟ್ಸು, ಇದಕ್ಕೊಂದು 40 ಮಿನಿಟ್ಸು ಅಂತ ಸುಮ್ಮನೆ ಈ ತಲೆ ಮೇಲೆ ಕೈ ಇಟ್ಕೊಂಡಿರ್ತಾರಲ್ಲ ಅದು ಹಾಕ್ಬಿಡ್ತಾರೆ. ಏನು ಗೊತ್ತಾ, ನಾನು ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ನಾವು ಬರೀ ಸರ್ಕ್ಯುಲರ್ ಬಗ್ಗೆ ಮಾತಾಡಿರಲ್ಲ, ಹಲವಾರು ಎಕ್ಸ್ಟ್ರಾ ವಿಷಯಗಳನ್ನೂ ಮಾತಾಡಿರ್ತೀವಿ. ಪೂರ್ತಿ ವಿಡಿಯೋ ನೋಡಿ ಇನ್ಫಾರ್ಮೇಷನನ್ನು ಹೇಳಿ ಅಥವಾ ಕಾಮೆಂಟನ್ನು ಹಾಕಿ. ಪೂರ್ತಿ ವಿಡಿಯೋ ನೋಡಿ ನಮ್ಗೆ ಕಾಮೆಂಟ್ ಹಾಕಿದಾಗ ಅರ್ಥ ಆಗುತ್ತೆ, ಕರೆಕ್ಟ್ ಅಲ್ವಾ? ನೀವು ಅದರ್ಥ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿಬಿಟ್ಟು ನೀವು ಕಾಮೆಂಟ್ ಹಾಕ್ದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಾವು ಬರೀ ಇದು ಏನಂತಾರೆ, ಬರೀ ಆ ಸರ್ಕ್ಯುಲರ್ ಬಗ್ಗೆನೇ ಮಾತಾಡಿದ, ಬೇರೆದು ಮಾತಾಡಿದ್ದೀವಿ ಅಂತ. ಈಗ ನಾನು ಐ ವಾಂಟ್ ಟು ಸ್ಪೀಕ್ ಎನ್ ಅದರ್ ಥಿಂಗ್, ಬಟ್ ನನಗೆ ಬೇರೆ ಎಲ್ಲಿ ಹೋಗಲಿ, ನನ್ನ ಸರ್ಕ್ಯುಲರ್ ಇಟ್ಕೊಂಡೇ ನಾನು ಬೇರೆ ವಿಷಯಗಳನ್ನೂ ಮಾತಾಡಬೇಕಾಗತ್ತೆ. ಸೊ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸರ್ಕ್ಯುಲರ್ ಓಪನ್ ಇರುತ್ತೆ. ಹಾಗಂತ ನಾವು ಅದೇ ಸರ್ಕ್ಯುಲರ್ನ ಇಟ್ಕೊಂಡು 40 ನಿಮಿಷನೋ 20 ನಿಮಿಷನೋ ಉಜ್ಜುತ್ತಾ ಇರಲ್ಲ. ವಿ ಆಲ್ಸೋ ಸ್ಪೀಕ್ ಅನ್ ಅದರ್ ಥಿಂಗ್ ವಿಚ್ ಇಸ್ ಔಟ್ ಆಫ್ ದ ಬಾಕ್ಸ್ ಆಲ್ಸೋ. ಫಾರ್ ದ್ಯಾಟ್ ಅದನ್ನು ನಾನು ಮಾತಾಡೋಕ್ಕೆ ಐ ಕಾಂಟ್ ಗೋ ಬ್ಯಾಕ್ ಟು ಎನಿ ಅದರ್ ಸ್ಕ್ರೀನ್ ಆರ್ ಐ ಕಾಂಟ್ ಟೇಕ್ ಎನಿ ಅದರ್ ಸ್ಕ್ರೀನ್. ನಾನು ಅದೇ ಒಂದು ಸರ್ಕ್ಯುಲರ್ ಫೋಟೋ ಇಟ್ಕೊಂಡೆ ನಾನು ಮಾತಾಡ್ತಿರ್ತೀನಿ ಬೇರೆ ವಿಷಯಗಳನ್ನು ಕೂಡ. ಸೊ ದಯವಿಟ್ಟು ನೀವು ಅದು ಒಂದೇ ಸರ್ಕ್ಯುಲರ್ ಇದೆ, ಫೋಟೋನೇ ಇದೆ, ವಿಡಿಯೋಲಿ ಅಂದ್ಬಿಟ್ಟು ಬರೀ ಅದನ್ನೇ 20 ನಿಮಿಷ ಉಜ್ತಾ ಇದ್ದಾರೆ ಅಂದ್ಕೋಬೇಡಿ. 20 ನಿಮಿಷ ಅಥವಾ 40 ನಿಮಿಷ ಉಜ್ಜುತ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ಅಂತ ಅಂದ್ಕೋಬೇಡಿ. ದಯವಿಟ್ಟು ವಿಡಿಯೋ ಚೆಕ್ ಮಾಡಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಯಾರೂ ದಯವಿಟ್ಟು ತುಂಬ ಟೈಮ್ ಆಗುತ್ತೆ ಇಷ್ಟೊತ್ತು ತೊಗೋತಾರೆ ಅಂತ ಕಾಮೆಂಟ್ ಹಾಕಬೇಡಿ. ವಿಡಿಯೋ ಕ್ಲೀನಾಗಿ ನೋಡಿ, ಕೂತ್ಕೊಂಡು ಪೇಷನ್ಸ್ ಆಗಿ. ಎಷ್ಟೋ ವಿಷಯಗಳು ಡಿಸ್ಕಸ್ ಆಗಿರುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ನಾವು ಏನಕ್ಕೆ ಇಷ್ಟು ಟೈಮ್ ತೊಗೊತಾ ಇದ್ದೀವಿ ಅಂತ. ಬಿಕಾಸ್ ನಾವು ಇದನ್ನು ಏನು ಮಾಡ್ಬೋದು ಗೊತ್ತಾ, ಇಲ್ಲ ಆನ್ಸರ್ ಕೊಟ್ಟಿದ್ದಾರೆ, ನಾನೇನು ಮಾಡ್ಬೋದು, ಈ ಥರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ಅದನ್ನೇ ಫಸ್ಟೇ ಬರೆದಿಟ್ಕೊಂಬಂದು ಈಸಿಯಾಗಿ ಸುಮ್ಮನೆ ಪೆನ್ನೋ ಪೆನ್ಸಿಲೆಲ್ಲ ತೋರಿಸಿ ಮುಗಿಸ್ಬಿಡ್ಬೋದು, ಕರೆಕ್ಟ್ ಅಲ್ವಾ? ಈಗ ನಾನು ಇಷ್ಟೊತ್ತು ಹೇಳ್ಕೊಟ್ಟೆ, ಇದೆಲ್ಲ ಬರೆದು ನಿಮಗೆ ನೀಟಾಗಿ ಏನು ಅಂತ ಹೇಳ್ಕೊಟ್ಟೆ. ಈಗ ನಾನು ಅದೇ ಹೇಳ್ಕೊಡೋದ್ನೇನೆ ಇದನ್ನೆಲ್ಲ ಮುಂಚೆನೇ ಪ್ರೀ ಆಗಿ ಬರೆದಿಟ್ಟುಕೊಂಡು ಬೇಗ ಹಿಂಗೆ ಪೆನ್ನಲ್ಲಿ ತೋರಿಸ್ಬಿಟ್ಟು. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಪಾಂಡ್ ಅಲ್ವಾ? ಸೊ ಪಿಗೆ 2 ಆ್ಯಡ್ ಮಾಡಿದ್ರೆ 6 ಬರುತ್ತೆ. ಆಮೇಲೆ ಓಗೆ 4 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಎನ್ಗೆ 6 ಆ್ಯಡ್ ಮಾಡಿದ್ರೆ ಟಿ ಬರುತ್ತೆ. ಹಿಂಗೆ ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು. ಬಟ್ ನಾನು ಹಂಗೆ ಮಾಡಿಲ್ಲ. ಯಾಕೆ ಅಂದರೆ ಅದು ಹೆಂಗೆ ತೋರಿಸುತ್ತೆ ಅಂದರೆ, ಕೆಲವ್ರಿಗೆ ಇವ್ರು ಈಸಿಯಾಗಿ ಬರ್ಕೊಬಂದು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ ಅಂದ್ಕೊತಾರೆ ಅಲ್ವಾ? ಆ್ಯಂಡ್ ಅದಕ್ಕಿಂತ ಮೇಲಾಗಿ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಲ್ಲ. ಸೊ ನಾವು ಬರೆದು ನೀಟಾಗಿ ಏನಾಗ್ತಿದೆ ಅನ್ನೋದನ್ನ ಬಿಡಿಸಿ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾವು ಅಷ್ಟು ಟೈಮ್ ತೊಗೋತೀವಿ. ಆ್ಯಂಡ್ ಅದಕ್ಕೆ ಇವಾಗ 44 ಮಿನಿಟ್ಸ್ ಆಗಿದೆ. ಫಸ್ಟ್ 10 ಮಿನಿಟ್ಸ್ ನಾನು ಜನರಲ್ ಬೇಸಿಕ್ ಹೇಳ್ತೀನಿ, ಬಿಕಾಸ್ ಹೊಸೊಬ್ರು ಬರೋರಿಗೆ ಗೊತ್ತಾಗಲಿ ಅಂತ. ಅದಾದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡ್ಬೇಕಾದ್ರೆ ನಾನು ಇಷ್ಟೊತ್ತು ತೊಗೋತೀನಿ, ಯಾಕೆಂದರೆ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಏನೇನು ಮಾಡಬೇಕು ಆ ಟೈಮಲ್ಲಿ, ಹೆಂಗೆ ಆ ಟೈಮಲ್ಲಿ ಕೆಲವೊಂದು ಫಾಲೋ ಅಪ್ ಮಾಡಬೇಕಾಗುತ್ತೆ. ಡ್ಯೂರಿಂಗ್ ಎಕ್ಸಾಮ್ ಅನ್ನೋದು ಹೇಳಿರ್ತೀವಿ. ಸೊ ದಯವಿಟ್ಟು ಎಲ್ಲದಕ್ಕೂ ಲಕ್ಷ್ಯ ಕೊಟ್ಟರೆ ಗೊತ್ತಾಗುತ್ತೆ. ಇಟ್ ಈಸ್ ನಾಟ್ ಮೋರ್ ಟೈಮಿಂಗ್, ಇಟ್ಸ್ ದ ಕಂಟೆಂಟ್. ಓಕೆನಾ? ನಾನು ತುಂಬ ಟ್ರೈ ಮಾಡ್ತೀನಿ ಲೆಸ್ ಟೈಮಿಂಗಲ್ಲೇ ಚೆನ್ನಾಗಿ ಮಾಡ್ಕೊಡೋಣ ಅಂತ. ಬಟ್ ಲೆಸ್ ಟೈಮಿಂಗಲ್ಲಿ ಏನು ಅಂದರೆ ನಮ್ಗೆ ಅಡ್ಜಸ್ಟ್ ಆಗಲ್ಲ. ನಾವು ಯಾಕಂದರೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಇರ್ತೀವಿ, ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ನನಗೆ ಜಾಸ್ತಿ ಟೈಮಿಂಗ್ ಹಿಡಿಯತ್ತೆ. ಆ್ಯಂಡ್ ಆ ಟೈಮಿಂಗ್ ನನಗೆ ಹಿಡಿಯೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ ಅದು ಟೈಮ್ ಹೋಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆ ರೀತಿಯಾಗಿ ನಾನು ಬರ್ದಿರೋದನ್ನ ನೀಟಾಗಿ ಇದು ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡೋಷ್ಟು ನಾನು ಇದು ತೊಗೊಳ್ಳಲ್ಲ. ನಾನು ಬರದೇ ನೀಟಾಗಿ ಅರ್ಥ ಮಾಡಿಸ್ತೀನಿ. ಸೊ ಅದಕ್ಕೆ ಟೈಮ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಸಸ್ಟೈನ್ ಮಾಡಿಕೊಂಡು ವಾಚ್ ಮಾಡಿ, ಆಯಿತಾ? ಎಸ್. ಸೊ ಅದಕ್ಕೆ ಇನ್ಫಾರ್ಮ್ ಮಾಡೋಕ್ಕೆ ಬಂದೆ, ಬಿಕಾಸ್ ಇದು ಕೂಡ ಕೆಲವರು ಕಾಮೆಂಟ್ ಹಾಕ್ತಿರ್ತೀರ. ಆ್ಯಂಡ್ ಐ ಅಬ್ಸರ್ವ್, ಬಿಕಾಸ್ ನನಗೆ ಅರ್ಥ ಆಗುತ್ತದು ಹೆಂಗೆ ನಿಮ್ಗಳಿಗೂ ಕಷ್ಟ ಅಷ್ಟೊತ್ತು ನೋಡೋಕ್ಕೆ ಅಂತ. 2x ಸ್ಪೀಡಲ್ಲಿ ಹೋಗಿ, ಓಕೆನಾ? ಯಾ. ಆ್ಯಂಡ್ ಆವಾಗ ನಿಮಗೆ ತುಂಬ ಕೇಳೋಕ್ಕೆ ಇದಾಗ್ತದೆ ಅಂದರೆ 2x ಸ್ಪೀಡಲ್ಲಿ ಹೋಗ್ಬಿಡಿ. ದಟ್ಸ್ ದ ಬೆಸ್ಟ್ ವೇ, ಆಯಿತಾ? ಇಲ್ಲ ನಮ್ಮ ನಿಧಾನ ಕೇಳಿಸ್ಕೊತೀನಿ ಮ್ಯಾಮ್, ನಾನು ಅರ್ಥ ಮಾಡ್ಕೊತೀನಿ ಅಂದರೆ ಅದು ಕೂಡ ವೆಲ್ ಆ್ಯಂಡ್ ಗುಡ್. ಸೊ ನೀಟಾಗಿ ಹೇಳಿರ್ತೀವಿ, ಕೇಳಿಸ್ಕೊಳ್ಳಿ, ಆಯಿತಾ? ಈಗ ಇಲ್ಲಿ ಮುನ್ಸಿಪಾಲಿಟಿ, ಈಗ MUNI, this municipality is written as INMUAPCITY
CIYTLI ಅಂತ. ಸೊ ಜುಡಿಷಿಯಲ್ನ ಹೆಂಗೆ ಬರ್ದಿದ್ದಾರೆ ಅಂತ. ಈಗ ಮುನಿಸಿಪಾಲಿಟಿ ನಾನು ಬರೋದು ತೋರಿಸ್ತೀನಿ, ಇಲ್ಲೇ ಜಾಗ ಇದೆ. ವೈ ನಾಟ್ ಟು ಗೋ ಟು ನೆಕ್ಸ್ಟ್ ಪೇಜ್ ಅಲ್ವಾ. ದಿಸ್ ಇಸ್ ಮುನಿಸಿಪಾಲಿಟಿ. ಹೆಂಗೆ ತೊಗೊಂಡಿದ್ದಾರೆ ಮುನಿಸಿಪಾಲಿಟಿನ ಅಂದರೆ, ಈಗ ಇಲ್ಲಿ ನೋಡ್ಕೊಳ್ಳಿ, ವೇರ್ ಇಸ್ ಮುನಿಸಿಪಾಲಿಟಿ ಕ್ವಶನ್. ಹಾಂ, ಮುನಿಸಿಪಾಲಿಟಿ INMUAPCIYTLI ಅಂತ. ಸೊ ಈಗ ಹೆಂಗೆ ಅಂದರೆ ಮುನಿಸಿಪಾಲಿಟಿನವರು ಇಲ್ಲೂ ನೀವು ಗಮನಿಸಿ ನೋಡ್ಬೋದು, ಯಾವ ಲೆಟರ್ ಕೂಡ ಎಕ್ಸ್ಟ್ರಾ ಆಗಿಲ್ಲ, ಇಲ್ಲಿರೋದೇ ಇದೆ. ಓಕೆನಾ. ಎಮ್ಗೆ ಎಮ್ ಇದೆ, ಯು ಇದೆ, ಎನ್ಗೆ ಎನ್ ಇದೆ, ಐಗೆ ಐ ಇದೆ, ಸಿಗೆ ಸಿ ಇದೆ, ಮತ್ತು ಐ ಇದೆ, ಮತ್ತು ಪಿ ಇದೆ, ಎ ಇದೆ, ಎಲ್ ಇದೆ, ಐ ಇದೆ, ಟಿ ಇದೆ, ವೈ ಇದೆ. ಯಾವ ಲೆಟ್ರು ಚೇಂಜ್ ಆಗಿಲ್ಲ. ಇದು ಕೂಡ ಶಫಲು. ಬಟ್ ಹೆಂಗೆ ಶಫಲ್ ಮಾಡಿದ್ದಾರೆ, ತುಂಬ ಜನ ಏನು ಪ್ಲಾನ್ ಮಾಡ್ತೀರಾ ಇದಕ್ಕೆ ಅಂದರೆ, ನೀವು ಈ ಎಕ್ಸಾಂಪಲ್ ಕಾನ್ಸೆಪ್ಟ್ಗೆ ಹೋಗ್ಬಿಡ್ತೀರಾ. ಎಕ್ಸಾಂಪಲ್ ಮತ್ತು ಇದು ಯಾವುದು ಎಕ್ಸಾಂಪಲ್ ಮತ್ತು ಬಿಯಾನ್ಸಿ ಹೇಳ್ಕೊಟ್ನಲ್ಲ ಈಗ, ದಿಸ್ ಎಕ್ಸಾಂಪಲ್ ಕಾನ್ಸೆಪ್ಟ್ ಆ್ಯಂಡ್ ಬಿಯಾನ್ಸಿ ಕಾನ್ಸೆಪ್ಟು. ಈ ಎಕ್ಸಾಂಪಲ್ ಮತ್ತು ಬಿಯಾನ್ಸಿ ಕಾನ್ಸೆಪ್ಟ್ಗೆ ಹೋಗ್ತೀರಾ, ಆ ಕೆಲಸ ಮಾಡಿಬಿಡಿ. ಎಕ್ಸಾಂಪಲ್ ಮತ್ತು ಬಿಯಾನ್ಸಿ ಕಾನ್ಸೆಪ್ಟ್ಗೆ ಯು ನೀಡ್ ನಾಟ್ ಟು ಗೋ. ಇಲ್ಲೇನಾಗಿದೆ ಅಂದರೆ, ನಾನು ಅದು ಬರಿತೀನಿ ನೋಡಿ ಆನ್ಸರ್ ಕೂಡ. ಏನು ತೊಗೊಂಡಿದ್ದಾರೆ, INMU APICYTIL. ಹಾಂ, ಐ ಅಲ್ಲ, ವೆಯ್ಟ್ ಎ ಮಿನಿಟ್, YTL ಅಯ್ಯ, ವೆರಿ ಸಾರಿ, ಜಸ್ಟ್ ಅ ಮಿನಿಟ್, ಗಿವ್ ಮಿ ಅ ಮಿನಿಟ್ ಆಫ್ ಟೈಮ್. ಓಕೆ, ಇವ್ರು ಕೊಟ್ಟಿರೋದು APCI ಕೊಟ್ಟಿದ್ದಾರೆ, APCI ಕೊಟ್ಟಿದ್ದಾರೆ, YTLI ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಚೇಂಜ್ ಇದೆ. ಹಾಂ, ಓಕೆ. ನಾವು ಈಗ ಇಲ್ಲಿ ಏನು ಮಾಡಿದ್ದಾರೆ, ವಾಟ್ ಇಸ್ ದಟ್ ದೇ ಡೂಯಿಂಗ್ ಹಿಯರ್ ಅಂತಂದರೆ, ಅವರು ನಿಮಗೆ ಈ ಪೊಸಿಷನ್ಸ್ ಶಫಲ್ ಮಾಡೋದು ತುಂಬ ಆಗುತ್ತೆ. ಬಿಕಾಸ್ ಇದು ಲೆಟರ್ ಕೂಡ ದೊಡ್ಡದು, ವರ್ಡ್ ಕೂಡ ದೊಡ್ಡದಿದೆ, ಆ್ಯಂಡ್ ಪ್ರತಿಯೊಂದಕ್ಕೂ ನೀವು ಪೊಸಿಷನ್ ಹಾಕ್ಕೊಂಡು ಎಕ್ಸಾಂಪಲ್ ಮತ್ತು ಬಿಯಾನ್ಸಿ ಥರ ಮಾಡೋದೇನು ಬೇಕಿಲ್ಲ. ಇದಕ್ಕಿನ್ನೂ ಸಿಂಪಲ್ ಟೆಕ್ನಿಕ್ ಇದೆ, ಹೇಳ್ಕೊಡ್ತೀನಿ. ಈಗ MUNIನ ತಗೊಳ್ಳಿ, MUNI ತಗೊಂಡು ಇಲ್ಲಿ INMU ತಗೊಳ್ಳಿ. ಬ್ರೇಕ್ ದಿಸ್ ಇಂಟು 4. 4 4 4 4 ಆಯಿತಾ. ಸೊ MUNIನ ಇಫ್ ಯು ರೈಟ್ ಇಟ್ ಉಲ್ಟಾ, ಕೀಪಿಂಗ್ ದಿಸ್ MU ಆ್ಯಸ್ ಇಟ್ ಇಸ್, ಈ MUನ ಹಾಗೆ ಇಟ್ಕೊಂಡು ಉಲ್ಟಾ ಬರಿತೀರಾ ಅಂದರೆ ಯು ಗೆಟ್ ಇಟ್ ಆಸ್ INMU. ಅಂದರೆ ದ ಥರ್ಡ್ ಆ್ಯಂಡ್ ಫೋರ್ತ್ ಲೆಟರ್ ಆರ್ ಇಂಟರ್ಚೇಂಜ್ಡ್ ಅಷ್ಟೇ. ಥರ್ಡ್ ಆ್ಯಂಡ್ ಫೋರ್ತ್ ಲೆಟರ್ ಆರ್ ಇಂಟರ್ಚೇಂಜ್ಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ಸ್ ಕೆಪ್ಟ್ ದ ಸೇಮ್. ಅದೇ ಥರ ಇಲ್ಲೂ ಕೂಡ PA ಏನಾಗಿದೆ, AP ಆಗಿದೆ. ಥರ್ಡ್ ಆ್ಯಂಡ್ ಫೋರ್ತ್ ಲೆಟರ್ ಇಂಟರ್ಚೇಂಜ್ಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ಸ್ ಕೆಪ್ಟ್ ದ ಸೇಮ್, CI. ಓಕೆನಾ. ಆ್ಯಂಡ್ ಇದಲ್ಲ, IC ಇಲ್ಲ, ಇದಿಲ್ಲ. ಓಕೆ. ಆ್ಯಂಡ್ ಮತ್ತೆ ಇಲ್ಲಿ TY ಏನಾಗಿದೆ, ಥರ್ಡ್ ಆ್ಯಂಡ್ ಫೋರ್ತ್ ಲೆಟರ್ಸ್ ಶಫಲ್ಡ್, YT ಆಗಿದೆ, ಮತ್ತು LI ಹಾಗೆ ಇದೆ ಅಲ್ವಾ. ಸೊ ಆ ರೀತಿಯಾಗಿ ಮುನ್ಸಿಪಾಲಿಟಿ ಮಾಡಿದ್ದಾರೆ. ಸೊ ಈಗ ಅದೇ ಥರ ನಮಗೆ ಕೊಟ್ಟಿರೋ ಕ್ವಶನ್ ಯಾವುದು, ಮುನಿಸಿಪಾಲಿಟಿದಾಯಿತು. ಇಲ್ಲಿ ನಮಗೆ ಕೊಟ್ಟಿರೋ ಕ್ವಶನ್ ಏನು, ಜುಡಿಷಿಯಲ್ ಕೊಟ್ಟಿದ್ದಾರೆ. ಸೊ ಜುಡಿಷಿಯಲ್ ಬರ್ಕೊಳ್ಳೋಣ. ಜುಡಿಷಿಯಲ್ JUDICIAL. ಸೊ ಜುಡಿಷಿಯಲ್ನ ಕೊಟ್ಟಿದ್ದಾರೆ. ಸೊ ಜುಡಿಷಿಯಲ್ ಕೊಟ್ಟಾಗ ನಮ್ಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಸೊ ಲೆಟ್ ಮಿ ಜಸ್ಟ್ ಚೆಕ್. ಹಾಂ, ಈಗೇನಾಯಿತು, ಜುಡಿಷಿಯಲ್ ಕೊಟ್ಟಿದ್ದಾರೆ. ಸೊ ಈಗ ಜುಡಿಷಿಯಲ್ ಎಷ್ಟು, 1 2 3 4 5 6 7 8. ಸೊ ಈಗ ಡಿವೈಡ್ ಮಾಡ್ಕೊಳ್ಳೋಣ, ಈ ಥರ ಡಿವೈಡ್ ಮಾಡ್ಕೊಳ್ಳೋಣ. ಒಂದ್ಸಲಿ ಆನ್ಸರ್ಸ್ ನೋಡ್ತೀನಿ, ಇಲ್ಲಿಲ್ಲ ಒಂದ್ಸಲಿ ಆಪ್ಷನ್ಸ್ ನೋಡೋಣ ಬನ್ನಿ. ಆಪ್ಷನ್ಸ್ ಗಮನಿಸಿ. ಓಕೆ,
ಓಕೆ ಓಕೆ ಗಾಟ್ ಇಟ್. ಈಗ ನಾನು ಏನಕ್ಕೆ ಆಪ್ಷನ್ ನೋಡಿದ್ದಂದರೆ ಫಸ್ಟು ಇಲ್ಲಿ 4 ಡಿವೈಡ್ ಮಾಡ್ಕೊಂಡ್ವಿ, MUNI ಡಿವೈಡ್ ಮಾಡ್ಕೊಂಡ್ವಿ, CIPA ಡಿವೈಡ್ ಮಾಡ್ಕೊಂಡ್ವಿ, LITI ಡಿವೈಡ್ ಮಾಡ್ಕೊಂಡ್ವಿ. ಇಲ್ಲಿ 8 ಇರೋದ್ರಿಂದ 4 ಡಿವೈಡ್ ಮಾಡ್ಕೊಂಡ್ವಿ. ತುಂಬ ಜನ ಕನ್ಫ್ಯೂಸ್ ಆಗ್ಬೋದು, 8 ಇರೋದ್ರಿಂದ ನಾನು 2 ಡಿವೈಡ್ ಮಾಡ್ಬೋದು ಅಂತ. ಬೇಡ, ಇಲ್ಲಿ ನಾವು 4 ಡಿವೈಡ್ ಮಾಡಿರೋದ್ರಿಂದ ಅದೇ ಸೇಮ್ ಇಟ್ಕೊಳ್ಳೋಣ. ಅದೇ ಕಾನ್ಸೆಪ್ಟ್ ಇಲ್ಲಿ ಆಪ್ಷನ್ಸಲ್ಲಿ ಅಪ್ಲೈ ಮಾಡಿದ್ದಾರೆ ಅಂತ ಚೆಕ್ ಮಾಡೋಕ್ಕೆ ಬಂದೆ. ಕರೆಕ್ಟ್ ಅಲ್ವಾ? ಸೊ ಈಗ ಜುಡಿಷಿಯಲ್ಗೆ ಏನಾಯಿತು, ಇಲ್ಲಿ ನಾವೇನು ನೋಡಿದ್ವಿ, 3rd and 4th ಏನು ಚೇಂಜಸ್ ಆಯಿತು, ಶಫಲ್ ಆಗೋಯ್ತು. ಸೊ ದಟ್ ಈಸ್ IDJU. ಇದು ಸೇಮ್ ಹಂಗೆ ಉಳ್ಕೊಳ್ಳುತ್ತೆ, ಇದು ಮಾತ್ರ ಶಫಲ್ ಆಗೋದು. ಶಫಲ್ಡ್ ಇಲ್ಲಿ ಬಂತು. ಮತ್ತು CIAL ಅಲ್ವಾ, ಸೊ ಇಲ್ಲಿ AL ಏನಾಯಿತು, LA ಆಯಿತು, LA CI. ಸೊ ಇದು IDJU LACI. ದಟ್ ಈಸ್ ಆಪ್ಷನ್ ನಂಬರ್ 4. ಓಕೆನಾ? ನೆಕ್ಸ್ಟು, ಇನ್ ಎ ಸರ್ಟನ್ ಕೋಡ್ ಮಂಕಿ ಈಸ್ ರಿಟರ್ನ್ ಆ್ಯಸ್. ಸೊ ಮಂಕಿನ ಹೆಂಗೆ ಬರ್ತಿದ್ದಾರೆ, ಮಂಕಿನ ಇಟ್ ಇಸ್ ರಿಟರ್ನ್ ಆ್ಯಸ್ XDJMNL. ಹೌ ಇಸ್ ಟೈಗರ್ ರಿಟರ್ನ್ ಇನ್ ದಟ್ ಕೋಡ್ ಅಂತ. ಸೊ ಈ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಈ ಕ್ವಶನ್ ನಾನು ನೋಡೋದನ್ನ ಜಸ್ಟ್ ಅ ಮಿನಿಟ್, ವೆರಿ ಸಾರಿ ಫಾರ್ ಡಿಸ್ಟ್ರಾಕ್ಷನ್ ಗೈಸ್. ಸೊ ಯಾ ಎಮ್ ಅಲ್ವಾ, ಸೊ I'll just stick with the answer. ನಾನು ನೋಡಲಿಲ್ಲ ಅನ್ಸುತ್ತೆ ಕ್ವಶನು. ಲೆಟರ್ಸ್ ಆಫ್ ದ ವರ್ಡ್ ಆರ್ ರಿಟರ್ನ್ ಇನ್ ಅ ರಿವರ್ಸ್ ಆರ್ಡರ್ ಆ್ಯಂಡ್ ದೆನ್ ಈಸ್ ಲೆಟರ್ ಇಸ್ ಮೂವ್ಡ್. ಓಕೆ, ಇದು ಮಂಕಿ ಅಂತ ವರ್ಡ್ ಅಲ್ವಾ. ಸೊ ಈ ಮಂಕಿ ಅನ್ನೋದನ್ನವ್ರು ಏನು ಮಾಡಿದ್ದಾರೆ ಅಂತಂದರೆ ರಿವರ್ಸಲ್ಲಿ ಬರೋದು ಒಂದೊಂದು ಲೆಟ್ರ್ ಹಿಂದೆ ಹಾಕಿದಾರಂತೆ. ಅಂದರೆ ಮಂಕಿನ ಹೆಂಗೆ ಬರೀತೀರಾ, ನಾನು ಇದು ನೋಡಿರಲಿಲ್ಲ. ಐ ಮೀನ್ ಐ ಜಸ್ಟ್ ಡಿಡ್ ನಾಟ್ ಪ್ರಾಕ್ಟಿಸ್ ದಿಸ್ ಕ್ವೆಶನ್, ಸೊ ಐ ಫಾರ್ಗಾಟ್. ಮಂಕಿ ಅಲ್ವಾ, ಸೊ ಅದೇ ಮಿಸ್ ಆಗಿಬಿಡುತ್ತೆ ಒಂದೊಂದು ನಾವು ನೋಡ್ದಂತೆ, ಏನು ಮಾಡೋಕ್ಕಾಗಲ್ಲ. ಸೊ ವೆರಿ ಸಾರಿ ಫಾರ್ ದಟ್ ಅಗೇನ್. ಸೊ ಮಂಕಿ ಅನ್ನೋಂಥದ್ದು ರಿವರ್ಸ್ ಮಾಡಿದ್ರೆ YEKNOM. ಹಾಂ, ಸೊ ಇದನ್ನು ಒಂದೊಂದು ಲೆಟ್ರ್ ಕಮ್ಮಿ ಮಾಡಿದ್ದಾರೆ ಅಂತಂದರೆ ಎಕ್ಸು, E ಅಂದರೆ D ಅಂತ, K ಅಂದರೆ J ಅಂತ, N ಅಂದರೆ M ಅಂತ, O ಅಂದರೆ N, M ಅಂದರೆ L. ಸೊ ಇಟ್ ಈಸ್ XDJMNL. XDJMNL. ಅದೇ ಥರ ಟೈಗರ್ ಮಾಡ್ಕೊಳ್ಳಿ. ಟೈಗರ್ ಏನಾಯಿತು, ಟೈಗರು. ಸೊ ಟೈಗರ್ ಅಂದರೆ ಏನು, ಸೊ ಇಟ್ ಈಸ್ REGIT, ಟೈಗರ್, ರೇಗಿಟ್. ಸೊ ಟೈಗರ್ R, ವಾಟ್ ಇಸ್ R, Q. ಒಂದೊಂದು ಕಮ್ಮಿ ಮಾಡಬೇಕು, ಎಟು ಸಬ್ಟ್ರಾಕ್ಟ್ -1. ಸೊ ದಟ್ ಇಸ್ C is equal to T, G is equal to F, I, H, T. ಎಸ್, ಸೊ QDFHS. ಸೊ QDFSH ಎಲ್ಲಿದೆ, ಹಾಂ, ದಿಸ್ ಇಸ್ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 2 ಕ್ವಶನ್ ಇದೆ, ಮಾಡ್ಬೋಣ, ಟೈಮ್ ಆಯಿತು ಆಲ್ರೆಡಿ. ಸೊ 1 hour ಮೇಲೆ ನೀವು ಯಾರು ನೋಡಲ್ಲ ನಂಗೆ ಗೊತ್ತು. I'm sorry. So in a certain code language, the word glancing is written as this, and how will be the word courtesy? ಸೊ ನಾವಿಲ್ಲಿ ಕರ್ಟಸಿನ ಯಾವ ಥರ ಬರಿತಾ ಇದ್ದೀವಿ ಅನ್ನೋಂಥದ್ದನ್ನ ಇವರಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಸರ್ಟನ್ ವರ್ಡ್ ಲ್ಯಾಂಗ್ವೇಜ್ ಗ್ಲಾನ್ಸಿಂಗ್ ಇಸ್ ರಿಟರ್ನ್ ಆಸ್, ಸೊ ಈ ಥರ ಬರೆದಿದ್ದಾರೆ. ಸೊ ಇದು ಗ್ಲಾನ್ಸಿಂಗ್ದು ಏನು ಕಾನ್ಸೆಪ್ಟ್ ಅಂದರೆ, ಸೊ ಇದು ಕೂಡ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನಲ್ಲೇ ಹೋಗುತ್ತೆ. ಸೊ ನಾನು ಇದನ್ನ ಇಲ್ಲಿ ಬರೀತೀನಿ ನೋಡಿ. GL ಕೊಟ್ಟಿರೋದೇನೋ ಗ್ಲಾನ್ಸಿಂಗ್ ಅಂತ ಇಲ್ಲಿದೆ ನೋಡಿ. ಈ ಥರ ಆಯಿತಾ. ಸೊ ಇದರಲ್ಲಿ ಸೊ G is taken as H, ಸೊ G+1 is H. ಓಕೆನಾ. ಸೊ L+2, N, A+3, ಓಕೆ, ಯಾ, ಆ್ಯಂಡ್ N+4 is R. ಸೊ ಇವಾಗ ಏನು ಮಾಡಿದ್ದಾರೆ, ಈಸ್ ಲೆಟರ್ಸ್ ಆರ್ ಆ್ಯಡೆಡ್ ಬೈ +1, +2, +3, +4. ಅದೇ ಕಾನ್ಸೆಪ್ಟ್ ಆಗಿದೆ. ಈಗ ಮತ್ತೆ ತಿರ್ಗಾ ನೋಡಿ GLAC. ಸೊ R ತನಕ ಆಯಿತು. ಸೊ 4 ಸಾರಿ N ತನಕ ಆಯ್ತು. ಐಮ್ ಸಾರಿ, ವೆಯ್ಟ್ ಅ ಮಿನಿಟ್, ಅಲ್ಲಿ ರೈಟ್ ಅಗೇನ್.
ಸೊ ಇವಾಗ 1 4 4. ಸೊ ದೀಸ್ ಟೂ ಆರ್ ಆ್ಯಡೆಡ್ ವಿತ್ 1 2 3 4 ರೆಸ್ಪೆಕ್ಟಿವ್ಲಿ. ಈಗ ಇಲ್ಲೂ ಕೂಡ CING ತೊಗೊಳ್ಳೋಣ ಸಪ್ರೇಟು. 4 4 ಮಾಡ್ಕೊಳ್ಳಿ. CING ತೊಗೊಂಡು GLPHನ ತೊಗೊಂಡ್ರೆ ಸೊ C ಪ್ಲಸ್ ಹೌ ಮಚ್? ಸೊ ಇಟ್ ಈಸ್ ನಥಿಂಗ್ ಬಟ್ C ಪ್ಲಸ್ 4 is G, I plus 3 is L, okay, and N plus 2 is P and G plus 1 is H. ಸೊ ಈಗ ಏನಾಗಿದೆ, ಇಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಅಡಿಷನ್ ಆಯಿತು, ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಡಿಷನ್ ಆಯಿತು. ಸೊ ದಿಸ್ ಇಸ್ ದ ಪ್ರೋಸೆಸ್ ಟೇಕಿಂಗ್ ಪ್ಲೇಸ್. ಹಿಯರ್ ಇಟ್ ಇಸ್ ಆ್ಯಡೆಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ಹಿಯರ್ ಇಟ್ ಇಸ್ ಆ್ಯಡೆಡ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಈಗ ಅದೇ ಥರ ನಾವು ಕರ್ಟಸಿನ ಹೆಂಗೆ ಬರಿತೀವಿ ಅಂತ. ಸೊ ಕರ್ಟಸಿ ಬರ್ಕೊಳ್ಳೋಣ. COUR C plus 1 is D, O plus 2 Q, U plus 3 X, R plus 4 V, right? Next T plus 4 X. Next E plus 3 H, S plus 2 U, Y plus 1 Z. So it is DQXVXHUZ. That is plus 1 plus 2 plus 3 plus 4 plus 4 plus 3 plus 2 plus 1. ಕರೆಕ್ಟಾ? ಓಕೆನಾ? ಸೊ ನೀವು ಏನು ಗೊತ್ತಾ, ಇದರಲ್ಲಿ ಅನ್ನಿಸ್ಬೋದು ಮ್ಯಾಮ್ ಇವಾಗ ನಾವು ಒಂದೊಂದು ಲೆಕ್ಕಕ್ಕೆ ಹಿಂಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ, ಬಟ್ ನಮ್ಗಲ್ಲಿ ಕೊಡೋ ಲೆಕ್ಕಕ್ಕೂ ಈ ಥರನೇ ವರ್ಕ್ ಆಗುತ್ತೆ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂತ. ಸೊ ಏನು ಗೊತ್ತಾ, ನೀವು ಈ ಒಂದಿಷ್ಟು ಲೆಕ್ಕಗಳು ಮಾಡ್ಕೊಬನ್ನಿ. ಈ ಥರದೊಂದಿಷ್ಟು ಲೆಕ್ಕಗಳು ನೀವು ಸಾಲ್ವ್ ಮಾಡ್ಕೊಂಡು ಬಂದಾಗ ಅದಕ್ಕೆ ಏನೇನು ಟೆಕ್ನಿಕ್ ಹಾಕಿದ್ರು ಅಂತ ತಲೆಯಲ್ಲಿರುತ್ತಲ್ವಾ. ಸೊ ನಾವು ಈ ಥರ ಒಂದು 10 ಲೆಕ್ಕ ನೋಡಿದ್ವಿ. ಈಗ 10 ಲೆಕ್ಕ ಪ್ಲಸ್ 2 12 ಇದೆರಡೂ ಸೇರಿಸ್ಕೊಳ್ಳಿ, 12 ಲೆಕ್ಕ ನೋಡಿದ್ದೀವಿ. ಸೊ ನಾವು ನೋಡಿರೋ 12 ಲೆಕ್ಕದಲ್ಲಿ 12 ಲೆಕ್ಕನೂ ಕೂಡ ನಾವು ಒಂದೊಂದು ಮೆಥಡಲ್ಲಿ ವರ್ಕ್ ಮಾಡಿದ್ದೀವಿ. ಸೇಮ್ ಮೆಥಡ್ ಅಂತೂ ಫಾಲೋ ಮಾಡಿಲ್ಲ, ಕೆಲವೊಂದು ಸೇಮ್ ಬೇಸಿಸಲ್ಲೇ ಇರ್ಬೋದು, ಬಟ್ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದೀವಿ. ಈಗ ನಾವು ಆ ಮೆಥಡೆಲ್ಲ ನಾವು ಮಾಡೋದ್ರಿಂದ ಹೆಂಗೆ ಮಾಡ್ಬಿಟ್ಟು ನಾವು ಆನ್ಸರ್ ತೊಗೊಂಡಿದ್ದೀವಿ ಅಂತ ನಮಗೆ ಗೊತ್ತು. ಸೊ ವೆನ್ ಇಟ್ ಇಸ್ ಟೆಂಟೆಡ್ ಇನ್ ದ ಎಕ್ಸಾಮಿನೇಷನ್ ಹಾಲ್, ಟ್ರೈ ಆಲ್ ದ ಪಾಸಿಬಲ್ ವೇಸ್ ದಟ್ ಯು ವರ್ಕ್ಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್. ಇಲ್ಲೆಲ್ಲ ಪ್ರಾಬ್ಲಮ್ಗೂ ನಾವೇನು ಮೆಥಡ್ ಬಳಸಿದ್ದೀವಿ ಆ ಮೆಥಡ್ಗಳೆಲ್ಲ ಅಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಈ ಎಷ್ಟು ಮೆಥಡಲ್ಲಿ ಯಾವುದೋ ಒಂದು ಮೆಥಡಲ್ಲಿ ಅಪ್ಲೈ ಆಗ್ಬೋದು 200% ಫಾರ್ ಶೋರ್. ಓಕೆನಾ? ಯಾ, ಸೊ ದಟ್ ಆಲ್ಸೋ ಹ್ಯಾಪನ್ಸ್ ಟು ವರ್ಕ್ ಅಲ್ವಾ. So you have worked all these methodologies for these sets of problems. Try to work out all the methodologies there also in the examination hall for the problem that you get. ಅದರಲ್ಲಿ ಯಾವುದಾದ್ರೂ ಒಂದು might click or obviously it will click ಅನ್ನೋದು ಆಗ್ಬೋದು, ಹೇಳಕ್ಕೆ ಬರಲ್ಲ. ಸೊ ಹಂಗೆ ವರ್ಕ್ ಮಾಡಿ. ಫೈನ್. ನಾವು ಲಾಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ಸೊ ದ ಆಪ್ಷನ್ ಇಸ್ DQXV. ವೇರ್ ಇಸ್ XHUZ, ಆಪ್ಷನ್ ನಂಬರ್ 4. Last ನೋಡೋಣ ಬನ್ನಿ. 10th question, the last question. So in a certain code language, Langor is written as RZMTLFL and certain is written as NVIGZRC. How will be the alphabet written in that code ಅಂತ ಅಂದ್ಬಿಟ್ಟು. ಸೊ ಈ ಕ್ವಶನ್ ಆನ್ಸರ್ ನಾನು ಇಲ್ಲಿ ನೋಡ್ತೀನಿ, ಇದನ್ನು ನೋಡಲಿಲ್ಲ ನಾನು ಅನ್ಸುತ್ತೆ. ಹಾಂ, ಇಂಟರ್ಚೇಂಜ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್. ಆಮೇಲೆ ಇದು ಎಕ್ಸೆಪ್ಟ್ ಫಾರ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್, ರೀಪ್ಲೇಸ್ ಈಚ್ ಲೆಟರ್ ಆಫ್ ದ ವರ್ಡ್ ಬೈ ದ ಸೇಮ್ ಪೊಸಿಷನ್ ಲೆಟರ್ ಫ್ರಮ್ ದ ರೈಟ್ ಎಂಡ್ ಆಫ್ ದ ಇಂಗ್ಲೀಷ್ ಆಲ್ಫಾಬೆಟ್. ಈಗ ಲ್ಯಾಂಗೋರ್ನ ನಾವು ರ್ಯಾಂಗೋಲನ್ ಮಾಡಿದ್ವಿ ಅಂದರೆ ಇಲ್ಲೇನಾಯಿತು, ಇಲ್ಲಿ ANGOU ಇಲ್ಲಿ ಉಳ್ಕೊಂತು ನೋಡಿ, ANGOU ಉಳ್ಕೊಂತು. ದಿಸ್ ಇಸ್ L is replaced by R ಅಂದರೆ ದಿಸ್ ಲಾಸ್ಟ್ ಲೆಟರ್ ಇಸ್ ಫಸ್ಟ್ ಲೆಟರ್ ಇಸ್ ಲಾಸ್ಟ್. ಅದಾದಮೇಲೆ ನೀವೇನು ಮಾಡಬೇಕು, ಎಲ್ಲದಕ್ಕೂ ಅದರ ಒಂದು ಪೊಸಿಷನಲ್ಲಿ ಏನಿದೆ, ಇಲ್ಲಿ ನಿಮಗೆ ಎ ಪೊಸಿಷನ್ನಲ್ಲಿ ಏನಿದೆ, ಇವಾಗ ಎ ಪೊಸಿಷನ್ ಏನಿದೆ Z, ಅದಕ್ಕೆ ಹೇಳೋದು ರಿವರ್ಸ್ ಆರ್ಡ್ರು ಕಲ್ತ್ಕೋಬೇಕು ಅಂತ. ಇಲ್ಲಿ ರಿವರ್ಸ್ ಆರ್ಡರು. ಸೊ ಎ ಪೊಸಿಷನ್ 1, ರಿವರ್ಸ್ ಆರ್ಡರಲ್ಲಿ ಎ ಪೊಸಿಷನ್ ಯಾವ್ದು ತಗೋತಾ ಇದೆ, Z ತಗೋತಾ ಇದೆ. ಓಕೆ ಅಲ್ವಾ, ಎದು Z. ಸೊ ಇವಾಗ N ಇದೆ, N ಪೊಸಿಷನ್ ಏನು 14. ಇಲ್ಲಿ ಯಾವ್ದು ತಗೋತಾ ಇದೆ, M is taking the position of 14. So that is why it is
14 ಎಮ್. ಅದೇ ಥರ ಎಲ್ಲದಕ್ಕೂ ನೋಡ್ಕೊಳ್ಳಿ. ಸೊ ಚೆಕ್ ವಿತ್ ದ ಪೊಸಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೆಟರ್ ಆ್ಯಂಡ್ ದಟ್ ಪೊಸಿಷನ್ ಇಸ್ ಟೇಕನ್ ಬೈ ವಿಚ್ ಲೆಟರ್ ಇನ್ ದ ರಿವರ್ಸ್ ಆರ್ಡರ್ ಅಂತ. ಈಗ ಜಿ ಪೊಸಿಷನ್ ಏನು ಒಂದು ತೋರಿಸ್ತೀನಿ ನೋಡಿ, ಮತ್ತೆ ಮರ್ದಾದ್ರೆ ಅಂತ. ಜಿ ಪೊಸಿಷನ್ ಏನು, ಜಿ ವೇರ್ ಇಸ್ ಜಿ ಹಿಯರ್, ಹಾಂ, ಜಿ ಪೊಸಿಷನ್ ಏನು 7. ಸೊ ಜಿ ಪೊಸಿಷನ್ 7. ಇಲ್ಲಿ 7 ಯಾವ್ದು ತಗೋತಾ ಇದೆ, ಟಿ ತಗೋತಾ ಇದೆ. ಸೊ ಅದನ್ನು ಇಲ್ಲಿ ನೀವು ಬರೀತೀರಾ. ಸೊ ಅದೇ ಥರ ಎಲ್ಲದಕ್ಕೂ ಮಾಡ್ತೀರಾ. ಅದೇ ಥರ ಆಲ್ಫಾಬೆಟಿಗೆ ಮಾಡಬೇಕು. ಸೊ ಆಲ್ಫಾಬೆಟಿಗೆ ಮಾಡ್ತೀರಾ ಅಂದರೆ ಹೆಂಗೆ ಮಾಡ್ತೀರಾ, okay, so alphabet, so now it will become T, ಅದೇ ಫಸ್ಟ್ ಲಾಸ್ಟ್ ಫಸ್ಟ್ ಆಗುತ್ತಲ್ಲ. ಸೊ ಫಸ್ಟ್ ಆ ಪ್ರೋಸೆಸ್ ಮಾಡಿ, PHABEA, ಹೌದಾ. ಸೊ ಇವಾಗ ನೀವೇನು ಮಾಡಬೇಕು, ಒಂದೊಂದು ಲೆಟ್ರಿಗೂ ತೊಗೋಬೇಕಾಗತ್ತೆ. ನೀವಿಲ್ಲಿ ಏನು ಮಾಡಬೇಕು ಅಂದರೆ ಈ ಲೆಟರ್ ಸೇಮ್ ಇರುತ್ತೆ, ಅದನ್ನು ನಾವು ಇಟ್ಕೊಳ್ಳಿ. ಅದು ನಾನು ಹೇಳಲಿಲ್ಲ ಅಲ್ವಾ. ಈ ಲೆಟ್ರ್ ಸೇಮ್ ಇರುತ್ತೆ. ಆರ್ ಆ್ಯಂಡ್ ಎಲ್ ಸೇಮ್ ಇದೆ ನೋಡ್ಕೊಳ್ಳಿ. ದಿಸ್ ಇಸ್ ಆರ್, ದಿಸ್ ಇಸ್ ಎಲ್, ದಿಸ್ ಇಸ್ ಆರ್, ದಿಸ್ ಇಸ್ ಎಲ್. ಇದು ಸೇಮ್ ಇರುತ್ತೆ. ಓನ್ಲಿ ದ ಸೆಂಟರ್ ಪಾರ್ಟ್ ವಿಲ್ ಗೆಟ್ ಚೇಂಜ್. ಸೊ ಈಗ ಸೆಂಟರ್ ಪಾರ್ಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಆಲ್ಫಾಬೆಟ್ ಅಲ್ವಾ. ಸೊ ವಾಟ್ ಇಸ್ ಎಲ್, ಸೊ ಲೆಟ್ಸ್ ಕೀಪ್ ಟಿ ಆಸ್ ಇಟ್ ಇಸ್. ಎಲ್ ಪೊಸಿಷನ್ ಇಲ್ಲೇನಿದೆ, ಎಲ್ ಪೊಸಿಷನ್ ಇಸ್ 12. O is taken by 12, here L is taken by 12. ಸೊ ಹಾಗಾಗಿ ನಾವು ಎಲ್ ಜಾಗದಲ್ಲಿ O ಬರೀಬೇಕು. ಸೊ ವಿಚ್ ನೀವೇನು ಮಾಡಬೇಕು, ಎಲ್ದು ಪೊಸಿಷನ್ ನಂಬರ್ ನೋಡಿ, ಚೆಕ್ ವಿತ್ ದ ಪೊಸಿಷನ್ ನಂಬರ್ ಆಫ್ ದ ಎಲ್ ಆ್ಯಂಡ್ ವಿಚ್ ಆ ಪೊಸಿಷನ್ ನಂಬರ್ನ ಇಲ್ಲಿ ಇನ್ ದ ರಿವರ್ಸ್ ಆರ್ಡರ್ ಯಾವ ಲೆಟ್ರ್ ತಗೋತಾ ಇದೆ. ಈಗ ಎಲ್ ಪೊಸಿಷನ್ ನಂಬರ್ 12. ಸೊ ರಿವರ್ಸ್ ಆರ್ಡರಲ್ಲಿ 12ನ ಯಾವ ನಂಬರ್ ತಗೋತಾ ಇದೆ, O ತಗೋತಾ ಇದೆ. ಸೊ ಅದನ್ನ ಬರೀತೀರಾ, ಓಕೆನಾ. ಈಗ ಅದೇ ಥರನೇ ನೆಕ್ಸ್ಟು ಪಿ ಪೊಸಿಷನ್ ನಂಬರ್ ಎಸ್, ಪಿ ಪೊಸಿಷನ್ ನಂಬರ್ ಇಲ್ಲಿ ಯಾವುದು, ಪಿ ಪೊಸಿಷನ್ ನಂಬರ್ ಇಲ್ಲಿ 16 ಇದೆ. ಸೊ ಈಗ ಅದೇ ಥರ 16 ಯಾವ್ದು ತಗೊತಾ ಇದೆ, ಕೆ ತಗೊತಾ ಇದೆ 16. ಪಿ ಪೊಸಿಷನ್ ನಂಬರ್ ಇಸ್ 16, ಕೆ is also holding the value 16. So let's write K here. H position number 8 ತಗೋತಾ ಇರೋದು ಇಲ್ಲಿ S is also taking 8, H is also taking 8. So let me write the value S. ಇದು ಲಾಸ್ಟ್ ಲೆಟರ್ ಎ ಬರೆದು ಬಿಡ್ತೀನಿ ತಡೀರಿ. ನೆಕ್ಸ್ಟು ABE ತಗೋಬೇಕು. ಸೊ ಎಗೆ ಗೊತ್ತಲ್ವಾ ನಿಮಗೆ, ಎಗೆ Z ಅಂತ ಗೊತ್ತು, ಬಿಗೆ Y ಅಂತ ಗೊತ್ತು, ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ. ಸೊ ಸಿ ಹಿಯರ್ A1 Z1 B2 Y2. ನೆಕ್ಸ್ಟು E ಏನು, E position is 5 and V is taking the position 5. E5 V5, ಕರೆಕ್ಟಾ. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ V ಹಿಯರ್. ಸೊ ಈಗ ನಮಗೇನು ಆನ್ಸರು, TOKSZYVA. TOKSZYVA. ಸೊ ಆಪ್ಷನ್ 4 ಇಸ್ ದ ಆನ್ಸರ್, ಓಕೆನಾ. ಸೊ ಇವತ್ತು ನಾವೇನು ಸಾಲ್ವ್ ಮಾಡಿದ್ವಿ, 10 ಕ್ವಶನನ್ನು ಸಾಲ್ವ್ ಮಾಡಿದ್ವಿ. ಆ್ಯಂಡ್ ನಾವು ಸಾಲ್ವ್ ಮಾಡಿರುವಂಥ 10 ಕ್ವಶನಲ್ಲೂ ಕೂಡ ನಾವು ತುಂಬ ನೀಟಾಗಿ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀವಿ, ಹೇಗೆ ಮೆಥಡಾಲಜಿ ವರ್ಕ್ ಆಗಿದೆ ಅಂತ. ಸೊ ನನಗೆ ಆಲ್ರೆಡಿ ಒಂದು ವಿಷಯ ತಿಳಿಸಿದ್ದೀನಿ, ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಏನು ವಿಷಯ ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳಿಬಿಡ್ತೀನಿ. ಸೊ ನಿಮಗೆ ಎಕ್ಸಾಮ್ಗೆ ಹೋದಾಗ ಮ್ಯಾಮ್ ನಾನು ಹೇಗೆ ಸಾಲ್ವ್ ಮಾಡಬೇಕು, ಇದಕ್ಕೆ ಇದೇ ಥರ ಮೆಥಡು, ಹೀಗೆ ಅವರು ಕೋಡ್ ಮಾಡಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದಾದರೆ, ನೀವಿಗೇನು ಲೆಕ್ಕಗಳು ಸಾಲ್ವ್ ಮಾಡಿರ್ತೀರಲ್ಲ ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ಇಲ್ಲಿಂದ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿಂದ ಈ 2 ಸೆಟ್ ಆಫ್ ಲೆಟ್ರ್ಗಳು ಇದಕ್ಕೆ ಮ್ಯಾಚ್ ಆಗ್ತಿದೆ ಅಂತ ತೋರಿಸ್ತಿದೆ. ದಿಸ್ ಇಸ್ ಡಿಫ್ರೆಂಟ್ ಸೆಟ್ ಆಫ್ ಪ್ರಾಬ್ಲಮ್.
ಆಯಿತಾ. ಸೊ ಇವಾಗ ಇಲ್ಲಿ ನಮಗೆ ಬಂದು ಬೇರೆ ಥರ ಸಾಲ್ವ್ ಮಾಡಿದ್ದೀವಿ. ಸೊ ಈಗ ನಾವು ಎಷ್ಟು ಸಾಲ್ವ್ ಮಾಡಿದ್ದೀವಿ, ಆ ಸಾಲ್ವ್ ಮಾಡಿರೋ ಲೆಕ್ಕಗಳಿಗೆ ಏನು ಮೆಥಡ್ ಹಾಕಿದ್ದಾರೆ ಅನ್ನೋದನ್ನ ನಿಮ್ಮ ಮೈಂಡಲ್ಲಿ ಹಚ್ಚಿಟ್ಕೊಳ್ಳಿ. ಇಟ್ಟುಕೊಂಡು ಬಂದು ಟ್ರೈ ಟು ಡೂ ಇಟ್ ಇನ್ ದ ಸೇಮ್ ಮೆಥಡ್. ಟ್ರೈ ಟು ಅಪ್ಲೈ ಎನಿ ಒನ್ ಆಫ್ ದ ಮೆಥಡ್. ಯಾವ್ದಾದ್ರು ಒಂದು ಮೆಥಡ್ ಅಪ್ಲೈ ಮಾಡ್ತಾ ಬನ್ನಿ. ಅಪ್ಲೈ ಮಾಡ್ತಾ ಬಂದಾಗ ನಿಮ್ಗೆ ಯಾವ್ದಾದ್ರು ಒಂದು ಮೆಥಡ್ ಖಂಡಿತ ಕ್ಲಿಕ್ ಆಗೇ ಆಗುತ್ತೆ. ಸೊ ಅವಾಗ ಈ ಮೆಥಡಲ್ಲೇ ಕೋಡ್ ಮಾಡಿದ್ದಾರೆ ನಿಮ್ಗೆ ಅರ್ಥ ಆಗುತ್ತೆ, ಆಯಿತಾ. ಇಲ್ಲ ನಿಮ್ಗೆ ಯಾವುದು ಸೆಟ್ ಆಗ್ತಿಲ್ಲ ಅಂತಂದರೆ ಫಸ್ಟು ಬೇಸಿಕ್ಕಾಗಿ ಒಂದು ಅಡಿಷನ್ ಸಬ್ಟ್ರಾಕ್ಷನ್ ಟ್ರೈ ಮಾಡಿ. ಈಗ ನಾವು ಇಲ್ಲಿ ಇದು ಯಾವುದು ಯಾವ ಲೆಕ್ಕ ಮಾಡಿದ್ವಿ, ಪಾಯಿಂಟ್ಸ್ ಮಾಡಿದ್ವಲ್ಲ. ಸೊ ಪಾಯಿಂಟ್ದು ನಾವು ಮಾಡಿದಾಗ ಏನು ಮಾಡೋದು, ಇಲ್ಲಿ +2 +4 +6 +8 ನೋಡಿದ್ವಿ. ಈ ಥರ ಒಂದು ಜನರಲ್ ಆಗಿ +1 +2 +3 +4 ಜನರಲ್ ಆಗಿ ಮಾಡ್ಕೊಳ್ತಾ ಬನ್ನಿ. ಅದರಲ್ಲಿ ಕ್ಲಿಕ್ ಆಯಿತು ಅಂದರೆ ಅದನ್ನು ಅಪ್ಲೈ ಮಾಡಿ. ಇಲ್ಲ ಅದು ಕ್ಲಿಕ್ ಆಗ್ತಿಲ್ವಾ, ಇನ್ನು ಯಾವ ಥರ ಮಾಡಿದ್ದಾರೆ ಏನಾಗಿದೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಇಲ್ಲ ಮೈನಸ್ ಮಾಡಿದಾರ ಚೆಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರಿವರ್ಸ್ ಮಾಡಿಬಿಟ್ಟು ಅದ್ರ ಹಿಂದಿನ ಪೊಸಿಷನ್ ಹಾಕಿದಾರ ಚೆಕ್ ಮಾಡಿ. ಇಲ್ಲಿ ಏನೇನು ಕಲ್ತ್ಕೊಂಡಿದ್ದೀರಾ ಎಲ್ಲನೂ 1 by 1 ಅಪ್ಲೈ ಮಾಡಿ. ಯಾವುದಾದ್ರೂ ಒಂದು ಖಂಡಿತ ಕ್ಲಿಕ್ ಆಗಿ ಆಗುತ್ತೆ. ಫಸ್ಟ್ ಸ್ಟಾರ್ಟ್ ಮಾಡೋದು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನಿಂದ, ಆಮೇಲೆ ಬೇರೆ ಎಲ್ಲ ಥರ ಟ್ರೈ ಮಾಡಿ. ಯಾವುದಾದ್ರೂ ಒಂದು ಖಂಡಿತ ನಿಮಗೆ ಕ್ಲಿಕ್ ಆಗಿ ಆಗುತ್ತೆ, 100% ಫಾರ್ ಶೋರ್. ಹೌದಾ. ಸೊ ಈ ರೀತಿಯಾಗಿ ಎಲ್ಲ ಜ್ಞಾಪಕ ಇಟ್ಕೊಂಡು ಮೆಥಡಾಲಜೀಸ್ನ ವರ್ಕ್ ಮಾಡೋದನ್ನ ಅಲ್ಲೋಗಿ ಅಪ್ಲೈ ಮಾಡ್ತೀರಿಯಲ್ಲ, ವಿಲ್ ಯು ಅಪ್ಲೈ? ಎಸ್, ಯು ಹ್ಯಾವ್ ಟು ಅಪ್ಲೈ ಯು ಟು ಗೆಟ್ ದ ರಿಸಲ್ಟ್ ಅಂತ ನಾನು ಹೇಳ್ತಾ, ಸೊ ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಜೊತೆಗೆ ನಾನು ಮತ್ತೆ ಬರ್ತೀನಿ. ಈಗ 1 hour ವೀಡಿಯೋ ಆಗಿದೆ. ಸೊ ದಯವಿಟ್ಟು 1 hour ಅಂತ ಬೇಜಾರು ಮಾಡ್ಕೊಬೇಡಿ, ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದಯವಿಟ್ಟು ಇದನ್ನು ವಾಚ್ ಮಾಡಿ ಅರ್ಥ ಮಾಡಿಕೊಂಡು ಟ್ರೈ ಟು ಕ್ರ್ಯಾಕ್ ಈಸಿಲಿ ದ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇನ್ನೊಂದಿಷ್ಟು ಲೆಕ್ಕಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಆಲ್ ಆ್ಯಂಡ್ ಥ್ಯಾಂಕ್ ಯು.